ವರ್ಷಗಳ ಸಂಬಂಧ ಇದೆ. ಈ ಸಂಬಂಧವನ್ನ ಗಟ್ಟಿ ಮಾಡೋದಕ್ಕಾಗಿ, ಕಾಪಾಡೋದಕ್ಕಾಗಿ ಇವತ್ತು ಇಲ್ಲಿ ಈ ನಾಟಕ ಆಗ್ತಾ ಇದೆ. ಸತ್ಯಶೋಧಕ G.P. ದೇಶಪಾಂಡೆಯವರ ಬಹಳ ಪ್ರಸಿದ್ಧವಾದ ರಾಜಕೀಯ ನಾಟಕ. ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆಯವರು 18ನೇ ಶತಮಾನದ ಮಧ್ಯಭಾಗದಲ್ಲಿ ಅನುಭವಿಸಿದ ಯಾತನೆಗಳು ಮತ್ತು ಅವರ ವಿಚಾರಗಳು ಆ ನಂತರದ ಎಲ್ಲ ಹೋರಾಟಗಾರರ ಬದುಕಿನಲ್ಲಿ ಅವು ಮುನ್ನೆಲೆಗೆ ಬಂದಿದ್ದಾವೆ ಮತ್ತು ಅವುಗಳನ್ನ ಬೇರೆ ಬೇರೆ ರೀತಿ ಇವತ್ತಿಗೂ ಸಹ ಸಾಕಾರ ಮಾಡಲಿಕ್ಕೆ ನಮ್ಮ ಎಲ್ಲ ಚಳುವಳಿಯ ನೇತಾರರು, ಸಾಮಾಜಿಕ ಕಾರ್ಯಕರ್ತರು ಎಲ್ಲರೂ ಸಹ ಕೆಲಸ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಬಂದಿದ್ದೀವಿ. ಈ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರ ಈ ನಾಟಕವನ್ನ ಮರಾಠಿಯ ಬಹಳ ಪ್ರಸಿದ್ಧ ನಿರ್ದೇಶಕರಾದ ಅತುಲ್ ಪೇಟೆಯವರು ಜನಮನದಾಟ ರಂಗತಂಡಕ್ಕೆ ಬಂದು ಈ ನಾಟಕವನ್ನ ಮಾಡಿಸಿದ್ದಾರೆ. ಮೊದಲನೇದಾಗಿ ಅತುಲ್ ಪೇಟೆಯವರಿಗೆ ಜನಮನದಾಟದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನ ಹೇಳ್ತೇನೆ. ಮರಾಠಿಯಲ್ಲಿ ಈಗಾಗಲೇ 115 ಪ್ರದರ್ಶನಗಳನ್ನು ಕಂಡಿರುವ ಸತ್ಯಶೋಧಕ ನಾಟಕದ ಈ ನಿರ್ದೇಶಕರು ಹೃದಯವಂತರು, ಸಂವೇದನಾಶೀಲರು. ಒಂದು ಊರು ಅಂತಂದ್ರೆ ಆ ಊರಿನಲ್ಲಿರುವ ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ಅಂತ ಬಯಸ್ತಕ್ಕಂಥವ್ರು. ಮತ್ತು ಈ ನಾಟಕವನ್ನ ಕಟ್ಟಿರುವ ರೀತಿಯೂ ಸಹ ವಿಶಿಷ್ಟವಾದ್ದು. ಅಲ್ಲಿನ ಸಫಾಯಿ ಕರ್ಮಚಾರಿಗಳಿಗೆ ಈ ನಾಟಕವನ್ನ ಅವರು ಮಾಡಿಸಿ ಮತ್ತು ಅವರ ಅನುಭವಗಳನ್ನ ತಾನು ಪಡಿಬೇಕು ಅಂತ ಹೇಳಿ ಅತುಲ್ ಪೇಟೆಯವರು ಅವರೂ ಸಹ ಆ ಒಂದು ಆ ಕಷ್ಟವನ್ನ ತಾನು ಅರ್ಥ ಮಾಡ್ಕೊಳ್ಬೇಕು ಅಂತ ಆ ಮ್ಯಾನ್ ಓಲ್ ಒಳಗಡೆಗೆ ಇಳಿದು ಅದರ ಎಲ್ಲ ಅನುಭವಗಳನ್ನೂ ಸಹ ತಾನು ಅವರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥಕೊಂಡು ಅವ್ರ ಜೊತೆಗೆ ಕೆಲಸ ಮಾಡ್ತಾರೆ. ಆ ರೀತಿಯ ಬದ್ಧತೆ ಇರುವ ಅತುಲ್ ಪೇಟೆಯವರು ಈ ಊರಿಗೆ ಬಂದಿದ್ದಾರೆ. ಈ ಇಡೀ ಊರನ್ನ ತನ್ನದು ಅಂತ ಭಾವಿಸ್ಕೊಂಡು 1 ತಿಂಗಳು ಕೆಲಸ ಮಾಡಿದ್ದಾರೆ ಮತ್ತು ಈ ಊರಿನ ಎಲ್ಲರ ಸಹಕಾರವನ್ನ ಪಡ್ಕೊಂಡಿದ್ದಾರೆ ಮತ್ತು ಈ ನಾಟಕವನ್ನ ಕಟ್ಟಿ ಇವತ್ತು ಇಲ್ಲಿ ನಿಮ್ಮ ಸಮ್ಮುಖದಲ್ಲಿ ಪ್ರಥಮ ಪ್ರದರ್ಶನ ಆಗ್ತಾ ಇದೆ. ಆತ್ಮೀಯವಾದ ಸ್ವಾಗತ. ಹೆಗ್ಗೋಡಿನ ಜನಮನದಾಟ ಸಾದರಪಡಿಸುವ ನಾಟಕ ಸತ್ಯಶೋಧಕ. ರಚನೆ G.P. ದೇಶಪಾಂಡೆ. ಕನ್ನಡಕ್ಕೆ ಡಾಕ್ಟರ್ D.S. ಚೌಗಲೆ. ನಿರ್ವಾಹಕ ಡಾಕ್ಟರ್ M. ಗಣೇಶ್. ಪರಿಕಲ್ಪನೆ, ವಿನ್ಯಾಸ, ನಿರ್ದೇಶನ ಅತುಲ್ ಪೇಟೆ. ಈಗ ನಾಟಕ ಸತ್ಯಶೋಧಕ. ದಲಿತರಿಗಾಗಿ ಶಾಲೆ ತೆರೆಯಲು ಹೊರಟವನೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲು ಹೊರಟವನೇ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣಲು ಹೊರಟವನೇ, ಮಹಿಳೆಗಾಗಿ ಮೀಸಲು ಬೇಡಿಕೆ ಇಟ್ಟವನೇ, ಮಹಿಳೆಗಾಗಿ
ಹೊಳ್ಳಿ ನೋಡ್ಬೇಕಂತ ಮನಸ್ಸಿನಾಗ ಬಂತು. ಅವರ ಕರ್ತೃತ್ವ ಮತ್ತ ವಿಚಾರಗಳನ್ನ ಕಣ್ತೆರೆದು ನೋಡ್ಬೇಕಂತಲೂ ನಮ್ಮೆಲ್ಲರ ಮನದೊಳಗೆ ಅನಿಸ್ತು. ಹಾಗಿದ್ರ ಇದ ನಾಟ್ಕಲ್ಲ, ಸತ್ಯ ಶೋಧಕ ಜಲ್ಸಾ ಅಲ್ಲ. ಜ್ಯೋತಿಬಾ ಹೋಗಿ 100 ವರ್ಷ ಆತು ಅಂತ ಬರ್ದ ಜಲ್ಸಾ ಅಲ್ರಿ. ಅವನ ಚರಿತ್ರೆ ಹೇಳೋ ಜಲ್ಸಾ ಅದು ಪೂರ್ತಿ ಅಲ್ಲ. ಮತ್ತ ಇದು ಆ ಮನುಷ್ಯನ ಮತ್ತ ಸಾವಿತ್ರಿಬಾಯಿಯ ಅಂತಃಕರಣದೊಳಗ ಇಣುಕಿ ನೋಡೋ ಸತ್ಯ ಶೋಧಕಿ ಜಲ್ಸಾ. ಸತ್ಯ ಶೋಧಕಿ ಜಲ್ಸಾ ಅಂತಂದ್ರೆ ಏನ್ರಿ ಅಂತ ಕೇಳಿದ್ರ ಹೇಳ್ತೀನಿ ಕೇಳ್ರಿ. ಜ್ಯೋತಿಬಾ ಅವರು ಜ್ಯೋತಿಬಾ ಅವರು ನಿರ್ಮಿಸಿದ ಸತ್ಯ ಶೋಧಕ ಸಮಾಜವು ತಮ್ಮ ಚಿಂತನೆಗಳ ಪ್ರಚಾರಕ್ಕಾಗಿ ನಾಟಕದ ದಾಟಿ ಬಳಸಿ ನಿರ್ಮಿಸಿದ ಪ್ರಕಾರ ಅಂದ್ರೇನೆ ಈ ಸತ್ಯ ಶೋಧಕ ಜಲ್ಸಾ. ಆದ್ರ ಈಗ ನೀವ್ ಅನ್ಬೋದು, ಇವರ್ಯಾರ ಜ್ಯೋತಿಬಾ? ಕರ್ನಾಟಕ, ಮಹಾರಾಷ್ಟ್ರದೊಳಗ, ಆಂಧ್ರ ಪ್ರದೇಶ, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಅಯೋಧ್ಯ ಇಷ್ಟ ಯಾಕ ನಮ್ಮ ಈ ದೇಶದೊಳಗ ಗುಡಿ ಗುಂಡಾರಗಳಿಗೇನು ಕೊರತೆ ಐತೇನೋ ಅಂತ. ನನ್ನ ಕಿವಿನು ಹೋಯ್ತು. ಈ ಭಜನೆ ಕೇಳಿ ಗುಡಿಲ್ ಕೂತಿರೋ ಆ ಈಶ್ವರನ್ ಕಿವಿನು ಹೋಯ್ತು. ಅಲ್ಲರಿ, ಅಡಿಗಡಿಗೆ ಇಂಚಿಂಚಿಗೆ ಗುಡಿಗಳದಾವು. ಮತ್ತಲ್ಲಿ ನಡೀತವ ಧೂಪಾರತಿಗಳು, ಜೋರಾದ ಪ್ರಾರ್ಥನೆಗಳು. ಪ್ರತಿಯೊಂದು ಧರ್ಮದ ಬ್ರಾಹ್ಮಣರ ರೊಟ್ಟಿ ತುಪ್ಪದೊಳಗ ಅತ್ತಿ ತೆಗೆದಂಗ ಖರೆ ಐತಿ. ಹಿಂಗಿರುವಾಗ ಮತ್ತೊಬ್ಬ ದೇವರನ್ನ ಭಜಿಸೋ ಉದ್ದೇಶ ಈ ಜಲ್ಸಾ ಆಗಲ್ಲ. ಆದ್ರ ನಮ್ಮ ಇತಿಹಾಸದ ಕಡೆಗೆ ಆಲೋಚನಾ ದೃಷ್ಟಿಯಿಂದ ನೋಡೋ ನಮ್ಮ ಈ ಪ್ರಯತ್ನವೂ ಹೌದು. ಜ್ಯೋತಿರಾವ್ ಫುಲೆ ಎಂಬ ಅಲೌಕಿಕ ಪುರುಷ ಪುಣೆ ಶಹರದೊಳಗ 11 ಏಪ್ರಿಲ್ 1827ರಲ್ಲಿ ಜನ್ಮ ತಾಳಿದ. ಶೂದ್ರಾತಿ ಶೂದ್ರರು, ಅಲ್ಪಸಂಖ್ಯಾತರು ಮತ್ತು ಮಹಿಳೆಯರ ಪರ ದನಿ ಎತ್ತುವ, ಚಳವಳಿ ಕಟ್ಟುವ ನಮ್ಮ ಆಧುನಿಕ ಇತಿಹಾಸದೊಳಗಿನ ಮೊದಲ ಪುರುಷ. ಇಷ್ಟೇ ಅಲ್ಲ, ನಾಟಕಕಾರ, ಕೃಷಿ ತಜ್ಞ, ಶಿಕ್ಷಣ ತಜ್ಞ ಮತ್ತ ತತ್ವಜ್ಞಾನಿ, ಬಂಡಾಯದ ಶಾಹಿರ್. ನಮ್ಮ ಈ ದೇಶದೊಳಗ ಶೂದ್ರಾತಿ ಶೂದ್ರ ಹೆಣ್ಣು ಮಕ್ಕಳಿಗೆ ಮೊದಲ ಶಾಲೆ ತೆರೆದ ಶ್ರೇಯಸ್ಸು ಇವರಿಗೆ ಸಲ್ಲಬೇಕು. ಮತ ಮೊದಲ ಶೂದ್ರ ಶಿಕ್ಷಕಿ ಎಂಬ ಶ್ರೇಯಸ್ಸು ಅವರ ಪತ್ನಿ ಸಾವಿತ್ರಿಬಾಯಿ ಅವರಿಗೆ ಏನಾಗಬೇಕು. ಸಾವಿತ್ರಿಬಾಯಿ ಫುಲೆ ಮೊದಲ ಆಧುನಿಕ ಮರಾಠಿ ಕವಯಿತ್ರಿ, ಶಿಕ್ಷಣ ತಜ್ಞೆ, ಸ್ತ್ರೀ ಪುರುಷ ಸಮತೆಯ ಭಾಷ್ಯ ಬರೆದ ಮೊದಲಿಗಳು. ಅವರ ಈ ಕಥೆ ಅವರ ಬೆಟ್ಟದಷ್ಟಿರೋ ಕಾಯಕದ ಸಾರವನ್ನ ಪುಟ್ಟದಿಂದ ಇಳಿಸಿ ದರ್ಶನ ಮಾಡೋ ಈ ಆಧುನಿಕ ಸತ್ಯ ಶೋಧಕ ಜಲ್ಸಾ. ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ. ಕ್ರಾಂತಿ ಕೆಂಡವ ಹೊತ್ತಿಸಿ, ಕ್ರಾಂತಿ ಕೆಂಡವ ಹೊತ್ತಿಸಿ, ಕುಲದ ಬೇರನು ಕಿತ್ತಿರುವೆ, ಕುಲದ ಬೇರನ್ನು ಕಿತ್ತಿರುವೆ, ಹೆಣ್ಣಿಗೆ ಶಿಕ್ಷಣ ಕೊಟ್ಟಿರುವೆ, ಹೆಣ್ಣಿಗೆ ಶಿಕ್ಷಣ ಕೊಟ್ಟಿರುವೆ, ಮಾನಪಮಾನದಿ ಬೆಂದಿರುವೆ, ಮಾನಪಮಾನದಿ ಬೆಂದಿರುವೆ. ಬಾಪುಲೆ ಜ್ಯೋತಿ ಬಾಪುಲೆ, ಬಾಪುಲೆ ಜ್ಯೋತಿ ಬಾಪುಲೆ. ಶೂದ್ರಾತಿ ಶೂದ್ರ ನೋವು ಸಂಕಟವ ಅರಿತಿರುವೆ, ನಿಮ್ಮ ಪ್ರತಿಮೆಯ ಪೂಜೆಯ ಮಾಡದೆ ಚಿಂತನೆಯನ್ನೇ ಆಲಿಸಿ ನಿಮ್ಮ ದಾರಿಯಲ್ಲೇ ನಡೆದು ಸತ್ಯ ಶೋಧನೆಯ ಮಾಡುವೆವು, ಸತ್ಯ ಶೋಧನೆಯ
ಅದು ಮಧ್ಯರಾತ್ರಿ ನರ್ಗಶಾನೆ ತಾನೆ ಕಳಿಸ್ತಿ ಆ ರಂಡಿ ಮಗನ ಹೆಂಗ್ ಬಂದ ಹಂಗಾಯ್ತಿಗ ನಡಿ ನಡಿ ನೋಡಿ ಕರ್ತಿ ಯಾಕೆ ಕರ್ತೀರಪ್ಪ ಯಾಕೆ ಕರ್ತೀರಿ? ನನ್ನ ಜಮೀನನ್ನ ಪೇಶ್ವೆ ಹುಬ್ಬಳ್ಳಿ ಕೊಟ್ಟಂಗ ನಿಮ್ಗೆ ಹಾಕಿದಿ. ಆ ಪಾಂಡುರಂಗ ಶೇಖರ್ ಕಡೆಯಿಂದ ಪರಸ್ಪರ ಜಮೀನನ್ನ ಮಾಡಿಸ್ಕೊಳ್ತಿರಲ್ಲ. ನಾನು ಅವ್ನಿಗೆ 4 ಮಾತು ಹೇಳಿದ್ರ ಅದ್ರ ಬಗ್ಗನ ಕಿತ್ಕೊಳ್ಕ್ ಹೋದ್ರಿ. ಮತ್ತು ದುಡ್ಡು ಕೊಟ್ಟೇರಿ ಅದೆಷ್ಟು ಕೊಟ್ಟಿದ್ರಿ? 75 ಅದ್ರೊಳಗಿನ ದಮ್ಮಡಿನಾದ್ರೂ ಎಲ್ಲಿ ತನಕ ತಿರುಗಿ ಕೊಟ್ಟಿಯೇನು? ಹೊಳ್ಳಿ ನಂಗ ಪುರಾಣ ಹೇಳ್ತಿ. ಅದು ಹೋಗಿ ರೊಕ್ಕ ತಂದಿನೋ ಇಲ್ಲ ಬರೇ ನನ್ನ ನಿದ್ದಿ ಹಾಳು ಮಾಡ್ಲಿಕ್ಕೆ ಬಂದಿದೆ. ಯಾಕೆ ಒಮ್ಮೆಲೆ ಹಾಳು ಮಾಡೋ ವಿಚಾರ ಮಾತಾಡ್ತಿ? ಆ ಬಾಗಿಗೆ ಮಣಿಗೆನ ಬರಕತ್ತೈತಿ. ಬಡ್ಡಿ ತೀರ್ಸ್ಲಾಕ ಆ ತುಕ್ಯ ನೀನ್ ಸಾಲನ ಹೆಂಗ ತೀರಿಸ್ತಾನ? ಅಲ್ಲಿ ತನ ಬಡ್ಡಿ ತೀರ್ಸ್ಕೋ ಚಲೋ ದಾರಿನ ಹುಡುಕಿದ್ದಿ. ಬಾಗಿನ ಮಣಿಗೆ ಕರ್ಸಿ ಅಲ್ಲ, ನೆರಳು ಬಿದ್ರ ನಿಮಗೆ ನಡೀತಿರ್ಲಿಲ್ಲ. ಈಗ ಮಲಗೋದಕ್ಕೆ ಮೈಲಿಗೆ ಆದ ಹೆಣ್ಣು, ಮ್ಯಾಲ ಬ್ರಹ್ಮಚಾರಿ ಧರ್ಮಾಧಿಕಾರಿ ಸೋಗಿನ ನಾಕ. ಲೇ ಕುಲಕರ್ಣ್ಯ, ನಿನ್ನೆಲ್ಲ ಕೆಟ್ಟ ಗುಣಗಳು ಕಾರಸ್ಥಾನಗಳು ಇಡೀ ಊರಿಗೆ ಗೊತ್ತಿದಾವು. ಬಾಗಿ ಏನ್ ಚಿಂತೆ ಮಾಡ್ಬೇಡ ನೀ. ನಿನಗ ನಾದೇನೆ ಗೋರ್ಯ ಅದ್ಯಾವ ಮಡಿ ಅದ್ಯಾವ ಮಹಿಳೆಗೆ ನಮ್ಗ ಸ್ಪರ್ಶಿಸಿದ ಹೋಗಲ್ಲ. ಮತ್ತೆ ಪರಕೀಯ ವ್ಯಕ್ತಿ ಮುಂದ ಇನ್ನಷ್ಟು ನಾಚಿ ಬಾಳೋ ಹಂಗ ಮಾಡ್ತಿರೋ ಚಾಂಡಾಲ. ಮತ್ತು ಮ್ಯಾಲ ನೋಡಿದ್ರ ಬಾಯೊಳಗೆ ಚೌಕ್ಯಾನ ಅವಂಗ. ಅವ್ನು ಬದನಾಮ ಮಾಡ್ಲಿಕ್ಕೆ ನಾ ಯಾವ್ದು ಹೇಳ್ತೀನಿ ನೋಡು, ಸಿಟ್ಟಾಗ್ಬೇಡ. ಹೊಲನ ಮಾಡ್ಬೇಕಾಗಿದೆಯಲ್ಲ ನಿಂಗ. ತಗೊಂಬ ತಗಿ ರೊಕ್ಕ ಸಾಲಿನ ಮುಕ್ತನಾಗು. ಈ ಜಮೀನ್ ನಿಂದಾದ ಆದ್ರ ಇದೇನು ನಿನ್ನಿಂದ ಆಗೋ ಮಾತಲ್ಲ. ತಗಿ ಯಾತಕ ಮ್ಯಾಯ ಕಾಲಿ ಪುಕ್ಷಾರಿ ಹಾಕಿ ನಡಿ ನಡಿ ಈಗ ನೋಡು ಬಾಮಣ, ನಾಳಿಂದ ನನ್ನ ಹೊಲದೊಳಗ ಕೆಲಸ ಶುರು ಮಾಡಬೇಡ. ಯಾಕಂದ್ರ ಜಮೀನು ನಂದದ. ನನ್ನ ಎಲ್ಲ ಸೌದು ಪುಡಿ ಪುಡಿ ಆಗ್ಯಾವ. ಬೆವರು ಸುರಿಸಿ ಹೆಂಗೆ ಮಕ್ಕಳ ಮರಿನ ಈ ಜಮೀನ್ ಆಧಾರದಿಂದ ಬಸ್ತಿದ್ದಾನ. ಕಿಶೆ ಒಳಗೆ ದುಡ್ಡಿಲ್ಲ, ಮುಗಿಲಾಗ ನೀರಿಲ್ಲ, ಬರದ ಜನ ಮಾತಂದ್ರ ನೀನ್ ಅನ್ಯಾಯ. ನಮ್ಮತ್ತ ದಗ್ಗನ ವಚಿಸಿ ಬಡ್ಡಿ ಹೆಚ್ಚು ಮಾಡ್ತೇನೋ. ನನಗೆ ನಡು ರಸ್ತೆಯಲ್ಲಿ ಹೊಡಿವಾಗ ನೀನು ಕೋಲು ಮುರಿತು. ನೀನ್ ಅತ್ಯಾಚಾರನ ಬಹಳಷ್ಟು ಸೋಸಿ ಆಯ್ತು. ಈಗ ಅದು ಬಹಳ ಜಾಸ್ತಿ ಆಯ್ತು. ಏನ್ ಜಾಸ್ತಿ ನನ್ಗ ಅನ್ಸಿದ್ದ ಜರ ಜಾಸ್ತಿ ಆದಂಗ ಕಾಣ್ತಾನ ಅದ. ಅದ್ ಹೆಂಗ ಜಾಗಿದಾಗೆ ಕಾಲಿಟ್ಟು ನಾವು ನೋಡ್ತೀನಿ. ಕುಲಕರ್ಣ್ಯ, ತಲೆ ಕೆಟ್ಟದಂಗ ಮಾತಾಡಬೇಡ ಗೋಳಿ ಮಗನ. ನಿನ್ನ ಕರ್ಮದ ಫಲ ನಾವು ಹೋಗ್ಸು. ನಡೀರಿ, ಇಂದೊಬ್ಬ ರಾಕ್ಷಸನ್ನ ಮಲಗಿಸಿಬಿಟ್ಟೆ. ಬಾ, ಇಲ್ಲೇ ಉಳಿದ್ರ ನೀನು ಹಿಂಗ ಮನುಷ್ಯರು ಓಡ್ರಿ. ನನಗಿಂದು ಈ ನರಕದಿಂದ ಮುಕ್ತಿ ಸಿಕ್ತು. ಓಡೋಡಿದ
ಗಂಡು ಮಕ್ಕಳು ಹುಟ್ಟಿದ್ವು. ರಾಣೋಜಿ, ಗೋವಿಂದ ಮತ್ತು ಕೃಷ್ಣ. ಅವರು ಹೂಗಾರ ವೃತ್ತಿ ಆರಂಭಿಸಿದರು. ಪೇಶ್ವೆಗಳಿಗೆ ಹೂ ಪೂರೈಸುತ್ತಿದ್ದರು. ಇನ್ನ ಪೇಶ್ವೆಗಳು ಅದೆಷ್ಟು ರಸಿಕರಾಗಿದ್ರು ಎಂಬುದು ನಿಮಗ ಗೊತ್ತಾಯ್ತಿ. ಹಂಗಿದ್ರ ಈಗೊಂದು ಹಾಡು ಕೇಳ್ರಲ್ಲ. ಶೂದ್ರನೊಬ್ಬ ಉಟ್ಕೊಂಡಂತ ಅವನ ಕಾಲನ್ನ ಶನಿವಾರ ಮಾಡಿ ಮ್ಯಾಲ ಎರಡನೇ ಬಾಜಿನ ಕತ್ತರಿಸಿದ. ಅಷ್ಟು ಮಾತ್ರ ಅಲ್ಲ, ಆ ಎರಡನೇ ಬಾಜಿರೋ ಪೇಶ್ವೆ ಒಂದು ಊರಿಗೆ ಹೋಗಾಗಿದ್ದ. ಅದನ್ನು ತಿಳಿದ ಆ ಊರಿನ ಹೆಂಗಸರು ಸ್ವಂತ ಮಾನ ಕಾಪಾಡಿಕೊಳ್ಳುವುದಕ್ಕಾಗಿ ಬಾವಿಯಾಗ ಜಿಗಿದು ಜೀವ ಕೊಟ್ಟರು. ಜಾತೀಯತೆ, ಧರ್ಮ ಅಂಧತೆ, ಮೂರ್ತಿ ಪೂಜೆಯ ಆಡಂಬರ, ಅಂಧಶ್ರದ್ಧೆ, ಸತಿ ಪದ್ಧತಿ, ಕೇಶಮುಂಡನ ಬಾಲ ಜರಟ ವಿವಾಹ, ಇಂಥ ಅನೇಕ ಅಪಾಯದ ಕರ್ಮಟ ಸನಾತನಿ ವಿಚಾರಗಳಿಂದ ತುಂಬಿದ ಸಮಾಜ ವ್ಯವಸ್ಥೆ ಮತ್ತ ಹುಳು ಹತ್ತಿದ ರಾಜ್ಯ ವ್ಯವಸ್ಥೆ, ಇಂಥವುಗಳಿಂದ ಕೂಡಿದ ದಾಹಕ ಕಾಲ, ಇಂಥ ಈ ಪೇಶವಾಗಿ 1818 ಕುಸಿಯಿತು. ಸ್ನೇಹಿತರೆ, ದಬ್ಬಾಳಿಕೆ ನಡೆಸುವಂತ ಯಾವುದೇ ವ್ಯವಸ್ಥೆಯು ಒಂದಲ್ಲ ಒಂದು ದಿನ ಕುಸಿಯಲೇಬೇಕು. ಹಾಗಾಗಿ ಪೇಶ್ವಾಯಿ ಕುಸಿತು. ಆನಂತರ 9 ವರ್ಷಗಳ ತರುವಾಯ ಅಂದ್ರ 1827 ಜ್ಯೋತಿ ಬಾರ ಜನನಾತು. ಬ್ರಾಹ್ಮಣಶಾಹಿ ಕುಂದಿ ಹೋಗಿತ್ತು. ಆದ್ರ ಬ್ರಾಹ್ಮಣಿ ಅಹಂಕಾರ ಇನ್ನೂ ಮುರಿದು ಬಿದ್ದಿರಲಿಲ್ಲ. ರಾಷ್ಟ್ರ ಮತ್ತು ರಾಷ್ಟ್ರವಾದವನ್ನು ಪುರಸ್ಕರಿಸುವ ಬ್ರಾಹ್ಮಣರಿಗೂ ಇನ್ನು ತಮ್ಮ ರಾಷ್ಟ್ರ ಖರೆ ಅರ್ಥದಲ್ಲಿ ಒಂದಾಗಿಲ್ಲ ಎಂಬುದರ ಕಲ್ಪನೆ ಕೂಡ ಇರಲಿಲ್ಲ. ಅವರ ಲೆಕ್ಕದ ಪ್ರಕಾರ ಏನು ಬದಲಾಗೇನ ಇಲ್ಲ. ಗೋವಿಂದರಾವ ಅಂಗಡಿ ನಡೆಸುತ್ತಿದ್ದರು ಮತ್ತು ಜ್ಯೋತಿಬಾ ಸಾಲಿಗೆ ಹೋಗ್ತಿದ್ದ.
ಹೇಗಿರ್ತಾವು ಎನ್ನುವುದರ ಅನುಭವಗಳನ್ನ ಮತ್ತ ಅನುಭವಿಸ್ತಿದ್ರು. ಅಂಥದ್ದೊಂದು ಘಟನೆ. ನಾನು ನಿಮ್ಮಲ್ಲಿ ಕ್ಷಮಾ ಕೇಳ್ತೀನಿ ಅಪ್ಪ ಶಾಸ್ತ್ರಿ. ಆದ್ರ ನಡೆದದ್ದಾದ್ರೂ ಏನು? ಬ್ರಾಹ್ಮಣರ ಲಗ್ನದ ನಿಪುಣದೊಳಗ ಹೊಕ್ಕಿದ ನಿಮ್ಮ ಚೋದ್ಯ ಹೊಕ್ಕಿರ್ಲಿಲ್ಲ. ಹುಡುಗಾನೆಲ್ಲ ಕಲ್ತಿದ್ದ ಕದಿದ್ದಂತ ವರವಾಸೆ ಬಾಳ ಅಂದ್ರ 11-12 ವರ್ಷದವ. ಅವಂಗೆ ತಿಳಿತೈತಿ ಅಂದ್ರ ನನದ ವಯಸ್ಸವ. ಅವಂಗ ತಿಳಿಲಿಲ್ಲ ಅಂತ ಯಾಕೆ ನೀವು ಅವಂಗೂ ಹೊಡಿಲಿಲ್ಲ? ನನಗ ಹೊಡಿವಾಗ ನನ್ನ ವಯಸ್ಸು ನಿಮಗೆ ನೆನಪಾಗ್ಲಿಲ್ಲ. ಮತ್ತೆ ನನ್ನ ವಯಸ್ಸಿನದೇನು ಗುರುತಿದೆಯಲ್ಲ. ಬಾಳ ಅಂದ್ರ 11-12 ವರ್ಷದವ. ನನಗೇನ್ ತಿಳಿತೈತಿ? ನನಗೇನ್ ತಿಳಿತೈತಿ? ನೋಡಿ ನೋಡಿ ಬೇಡ್ರವ ಹೆಂಗಿನಾಗಿ ಚಿರು 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 ಅಂತೈತಿ. ಉತ್ತಟಾಗ್ಯಾನ. ಅದಕ್ಕಂತ ಹೇಳಂಬ ಶಾಸ್ತ್ರಿಗಳು ಅವನನ್ನು ಸಾಲಿ ಕಳ್ಸ್ಬೇಡ್ರಿ ಅಂತಿದ್ರು. ನೀವ್ ಇದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಹೊರಳಿ ಅವನರ ಮತ್ತು ಕಿರಿಸ್ತಾನರ ನಾದಿಗೆ ಬಿದ್ದು ಪುನಃ ಸಾಲಿ ಕಳ್ಸಿದ್ರಿ. ಈಗ ನೋಡಿ ಕ್ಷಮಾ ಮಾಡಿ ಶಾಸ್ತ್ರಿ. ಅಪ್ಪ ಅವರಲ್ಲಿ ಕ್ಷಮಾ ಕೇಳಬೇಡ್ರಿ. ಓಹೋ ನೋಡಿ ನೋಡಿ ಬೇಡ್ರವ ಮಗನ ಭಾಷಾ ಮತ್ತು ಅವನ ದಿಮಾಕು ಜ್ಯೋತಿಯಜ್ಞ ಬುದ್ಧಿ ಮಾತು ಹೇಳ್ರಿ. ಈಗೇನು ಸ್ವಲ್ಪದ ಮುಗಿದದ. ಹಿಂಗ ಏನಾದ್ರೂ ಮುಂದಾದ್ರ ಮೈ ಮೇಲೆ ಬಂದಿತ್ತು. ಏ ಜ್ಯೋತ್ಯ, ಇದೇ ತರ ಏನಾದ್ರೂ ವಿಚಿತ್ರ ಧೈರ್ಯ ತೋರಿಸ್ತಿ ಅಂದ್ರ ಪರಿಣಾಮ ನೆಟ್ಟಗಿರಲ್ಲ. ರಂಡೆ ಮಕ್ಕಳು ಬ್ರಾಹ್ಮಣ ತಿಪ್ಪುದೊಳಗೆ ಬರ್ತವೆ. ಜ್ಯೋತಿ, ಯಾಕಪ್ಪ ಸುಮ್ಮನೆ ಜಗಳನ ಮೈ ಮೇಲೆ ಹೇಳ್ಕೊತಿ? ನಮ್ದು ಮಾಳಿ ಜಾತಿ. ಜಾತಿ ಮಿತಿ ನಮ್ದು ಇರ್ಬಾರ್ದಪ್ಪ. ಮಿತಿ? ಎಂತ ಮಿತಿ? ಯಾವ ಮಿತಿ? ಈ ಮಿತಿಯ ನಿರ್ಧಾರವನ್ನ ಮಾಡೋರು ಯಾರು? ಅಪ್ಪ ಇಂಥದನ್ನೆಲ್ಲ ನಾವು ಒಪ್ಪೋದಿಲ್ಲ. ನಾನು ಹಿಂದೂ, ಅವರು ಹಿಂದೂಗಳು ಅಂದ ಮ್ಯಾಲ ಒಬ್ಬ ಹಿಂದುವಿನ ಲಗ್ನಕ್ಕ ಮತ್ತೊಬ್ಬ ಹಿಂದೂ ಹೋಗ್ಬಾರ್ದೇನು? ಈ ಜಗತ್ತಿನ ತಲೆ ಮ್ಯಾಲ ಇಂಥ ಧರ್ಮ ಎಲ್ಲೂ ಇರ್ಲಿಕ್ಕಿಲ್ಲ, ಇಂಥ ವ್ಯವಸ್ಥೆಯೂ ಇದ್ದಿರ್ಲಿಕ್ಕಿಲ್ಲ. ಜ್ಯೋತಿ, ಇಲ್ಲಿ ನೋಡ್ ಜ್ಯೋತಿ, ನನಗ ಜಗಳ ತಂಬಿ ಬರಂಗಿಲ್ಲ. ಹಿರಿಯರು ಹಾಕಿಕೊಟ್ಟ ನೀತಿನ ಮುರಿಬಾರ್ದು. ಇಷ್ಟ ನನಗೆ ತಿಳಿತೈತಿ. ಬಾ ಒಳಗ. ಹಿರಿಯರು ಹಾಕಿಕೊಟ್ಟ ರೀತಿಯನ್ನ ಕಿತ್ತಿ ಎಸೆಯೋದನ್ನ ರೂಢಿಸ್ಕೊಳ್ಬೇಕು. ಧರ್ಮವು ತೋರಿದ ರೀತಿಯನ್ನ ಮುರಿದು ಒಗೆಯೋದನ್ನ ರೂಢಿಸ್ಕೊಳ್ಬೇಕು. ಯಾವುದೇ ಧರ್ಮ ಗ್ರಂಥ ಅಥವಾ ನಿಯಮ ದೇವದತ್ತವಾಗಿರೋದಿಲ್ಲ. ಅದು ಮನುಷ್ಯರು ನಿರ್ಮಿಸಿದಾಗಿರ್ತದೆ. ಇದು ಎಂದು ನಮ್ಮ ಜನಕ್ಕೆ ತಿಳಿಯೋದು ಅಂದು ನಮ್ಮ ದೇಶ ದೊಡ್ಡದಾಗೋದು, ಹೊಸ ಯುಗ ಹೆಜ್ಜೆ ಇಡಬಹುದು. ಜ್ಯೋತಿ, ಖರೆ ಅರ್ಥದಲ್ಲಿ ಜನರನ್ನ ಜ್ಞಾನವಂತರನ್ನಾಗಿ ಮಾಡೋದ ನಿನ್ನ ಕರ್ತವ್ಯ ಆಗೈತಿ. ಬರೀ ಮನುಷ್ಯ. ಬರೀ ಮನುಷ್ಯ. ಏನ್ ಓದ್ತಿದ್ದಿ? ನೀವ್ ಹೇಳಿದ್ರಲ್ಲ ಆ ಶಬ್ದಾನ, ಮನುಷ್ಯ.
ಮನುಷ್ಯರನ್ನ ಹುಡುಕ್ತಿದ್ದಿ, ಅದು ಸಹ ಈ ಸನಾತನಿ ಬ್ರಾಹ್ಮಣರ ಪುಸ್ತಕದೊಳಗ. ನಾನ್ ಹೇಳ್ತೀನಿ ಬರೀ ಆಲಸ್ಯವನ್ನ ಕಿತ್ತು ಬಿಸಾಕು ಮತ್ತ ಕಲಿ. ನಂಗ ಬ್ಯಾಸರಿಕೆ ಬಂದೈತಿ. ಆ? ಆ? ಏಯ್, ನಂಗ್ ಹೆಂಗ್ ಬ್ಯಾಸರಿಕೆ ಬರ್ತೈತಿ? ಬ್ಯಾಸರ ಬಂದ್ರ ಹೆಂಗ್ ನಡೆದೀತು? ಆ ಕೃಷ್ಣಶಾಸ್ತ್ರಿ ಚಿಪ್ಳೂಣ್ಕರ್ ಅದಾರಲ್ಲ, ಅವರು ತಮ್ಮ ಹೆಂಡತಿಗೆ ಇಂಗ್ಲಿಷ್ ಓದ್ ಬರಹ ಕಲಿಸ್ತಿದಾರ. ಹಾ, ಅದರ ಕಷ್ಟ ಏನಿಲ್ಲ, ಬರೀ ಮನುಷ್ಯ ಒಂದು ಮಾತ್ ಕೇಳೇನು? ನಾನು ಕಲೀಲೇಬೇಕೇನು? ಹಂಗೇನಾರ ಅದ ಏನು? ಹೆಣ್ಣಿಂಗುಸ್ರು ಓದೋದು ಬರೆಯೋದು ಕೂಡುದು ಅಂತ ಅಪ್ಪಾಜಿ ನಂಗ ನಿನ್ನ ಹೇಳ್ತಿದ್ರು. ಓಹೋ, ಅದಕ್ಕಂತನ ಇಷ್ಟೊಂದು ತಕರಾರು ನಡೆದಿತ್ತು. ಅಂದ್ರ ಬ್ಯಾಸರ ಗೀಸ್ರ ಒಂದು ಖರೆ ಅಲ್ಲ, ಖರೆ ಅಂದ್ರೆ ಇದು ಅಂಜಿಕೆ ಐತಿಯ. ಅಂಜಿಕೆ? ಅಯ್ಯ, ಅಂತ ಅಂಜಿಕೆ ಆಗಪ್ಪ. ಧರ್ಮದ್ದು ಕೊಟ್ಟಿ ಧರ್ಮದ್ದು ಎಲ್ಲಿ ಪಾಪ ಹತ್ತಿ ಬಿಡ್ತೈತೇನೋ, ನಾವು ಧರ್ಮ ಭ್ರಷ್ಟರಾಗಿ ಬಿಡ್ತೇವೇನೋ ಅನ್ನೋ ಅಂಜಿಕೆ. ಆದ್ರ ಖರೇನ ನಿಮ್ಗೆ ಅಂಜಿಕೆ ಬರೋದಿಲ್ಲ? ನನ್ನ ತಲೆಯೊಳಗಿನ ಪಾಪ ವಿಚಾರ ದೂರ ಆಗ್ತಾನ ಇಲ್ಲ. ಅಪ್ಪಾಜಿ ಕೂಡ ಮೊನ್ನೆ ಪಾಪದ ಕತೆ ಹೇಳ್ತಿದ್ರು. ಜ್ಯೋತಿ, ನೀನು ಸ್ವಂತ ವಿವೇಕ್ ಶೂನ್ಯನಾಗಿದ್ದಿ. ಯಾರ ಸೊಸಿಗೆ ಯಾಕೆ ತರುತ್ತೀವಿ? ಅಪ್ಪ, ನಿಮಗ ಖರೆ ಹೇಳನು, ನಾನು ಒಂದು ಸಾಲಿ ತೆಗಿಬೇಕು ಅಂತ ನಿರ್ಧರಿಸಿದ್ದೀನಿ. ಹಾ, ಶೂದ್ರ ಗಂಡು ಮತ್ತೆ ಹೆಣ್ಣು ಮಕ್ಕಳಿಗೆ ಸಾಲಿ. ನಿಮ್ಮ ಸೊಸಿ ಮುದ್ದುಗೆ ಬರೀ ಓದು ಬರಹ ಕಲಿಸ್ತಿಲ್ಲ, ಆ ಸಾಲಿ ಒಳಗ ಕನಸಲು ಹೇಳೋನಿದ್ದೀನಿ. ಹಾ, ನಾನ್ ಕಲ್ಸೋದು? ಹಾ, ಬಿಳಿ ಅಂತ ನನ್ನ ಗೆಳೆಯ ಅದಾನ, ಅವನು ವಾಡೆದೊಳಗೆ ಈ ಸಾಲಿ ಶುರು ಮಾಡೋದಂತ ಠರಾಯಿಸಿದ್ದೀವಿ. ಆದ್ರೆ ನನ್ಗೆ ಇದೆಲ್ಲ ಹೊಂದ್ಬೇಕಲ್ಲ. ಎಲ್ಲಾನು ಬಂತೈತಿ, ಹಂಗ ಸರಿ ಬರ್ದ ಇರೋಕೆ. ಏ ಜ್ಯೋತಿ, ಈಗೆಂತ ಹುಚ್ಚುತನ ತೆರಿಗೆ ಸುಡ್ಕೊಂತೀವಿ? ಶೂದ್ರರಿಗೆ ಸಾಲಿ ತೆಗಿತಿ, ಮತ್ತ ಸೊಸಿಗೆ ಅಲ್ಲಿ ಕಲಿಸ್ಲಿಕ್ಕೆ ಹಚ್ಚತಿ. ಎಲ್ಲ ಹಾಳಾದೀತು, ಏಕದಮ್ ಸತ್ಯಾನಾಶ್. ಜ್ಯೋತಿ, ಇಂಥ ಹುಚ್ಚುತನ ಮಾಡ್ಲಿಕ್ಕೆ ಹೋಗ್ಬೇಡಪ್ಪ. ಹುಚ್ಚು 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 ನನಗಲ್ಲ, ಆ ಬ್ರಾಹ್ಮಣ ಪಂಡಿತರಿಗೆ ಹತ್ತೈತಿ. ಅದಕ್ಕಂತ ನಾ ಶೂದ್ರರಿಗೆ ಶಿಕ್ಷಣ ಸಿಗ್ತಿಲ್ಲ. ಆ ಬ್ರಾಹ್ಮಣರ ಪಂಡಿತರ ಮೇಲೆ ಯಾಕೆ ಹತ್ತೀವಿ? ನಾನಲ್ಲ, ಅವರು ಬೆನ್ ಹತ್ತಾರ, ಇಡೀ ಶೂದ್ರ ಬೆನ್ ಹತ್ತಾರ. ಒಟ್ಟೆಲ್ಲ ಹಿಂದೂ ಸಮಾಜ ಜಾತಿ ಭೇದ ಹೊಂದಿ ನಾಶ ಆಗಬೇಕು. ಅಜ್ಞಾನದ ಅಂಧಕಾರದೊಳಗೆ ಇಡೋ ಇರಾದೆ ಅವ್ರದ್ದು. ಈ ಇರಾದೆಯನ್ನು ಧ್ವಂಸ ಮಾಡೋದೈತಿ. ಜಾತಿ ರಹಿತ ಸಮಾಜ ಕಟ್ಟೋದೈತಿ ನನಗ. ಇಂಥ ಸಮಾಜ ಪರಧರ್ಮಗಳನ್ನ ನಿಂದಿಸೋದಿಲ್ಲ. ಈ ಜಾತಿ ವಾಚಕವಾದ ಸಣ್ಣ ದೊಡ್ಡ ಸ್ಥಿತಿಗಳನ್ನ ನಾನು ಒಪ್ಪೋದಿಲ್ಲ. ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಈ ಧರೆಗೆ ನಾನು ಬರಲೆಂದು, ಈ ಧರೆಗೆ ನಾನು ಬರಲೆಂದು. ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು, ಕೇಳಿಲ್ಲ ನಾನು ಇಂಥ ಹೊಟ್ಟೆಯ ಬೇಕು.
ರಾಮೋಶಿ ಅಂತ. ಏನಾಗಬೇಕಾಗಿತ್ತು? ಏನಿಲ್ಲ, ಸ್ವಲ್ಪ ಕೆಲಸ ಇತ್ತು, ಅದಕ್ಕಾಗಿ ಬಂದಿದ್ದೆಲ್ಲ. ಗೋಪಾಲ, ಹುಡುಗಿನ ಚೀಲ ಹಾಕೊಂಡು ತಗೊಂಡ್ಬಂದಿ. ಯಾರ್ದಾದ್ರು ಕಣ್ಣಿಗೆ ಬೀಳ್ಬಾರ್ದು ಅಂತ ಚೀಲ ಹಾಕೊಂಡು ತಗೊಂಡ್ಬರ್ತಾನ. ಹೆಸರೇನೋ ಕಂದ ನಿಂದು? ವಿದ್ಯಾ. ವಿದ್ಯಾ ಚಂದದ ಹೆಸರು. ಗೋಪಾಲ, ನಿನ್ನ ಮಗಳು ಚುರುಕದಳು, ಕಲ್ತ ಹೆಸರು ಮಾಡ್ತಾಳು, ಸಾರಿ ಕಲ್ಸಿರು. ಇದು ತಗೊಳ್ರಿ, ನಿಮ್ಮ ಮೊದಲ ವಿದ್ಯಾರ್ಥಿನಿಯನ್ನ. ಮೊದಲು ಕಾಲಿಡ್ಬೇಕು ಕೊಡಿ. ಹಂಗ ಗೋಪಾಲ್ ಬುವ್ವ, ನಿತ್ಯ ಶಾಲೆ ಕಲಿಸ್ತೀರಿ ಹಾ? ನಾವು ಸಾಕಷ್ಟು ಕಲಿಸೋಣ ಈಕೆಗೆ. ಓದಲಿಕ್ಕೆ, ಬರೀಲಿಕ್ಕೆ, ವ್ಯಾಕರಣ, ಗಣಿತ ಎಲ್ಲಾನು ಕಲಿಸೋಣ. ಗೋಪಾಲ, ನಿನ್ನ ಮನ್ಯಾಗ ಹೊಸ ಯುಗ ಶುರುವಾತ್ ನೋಡೋ ಈಗ. ನಿಮ್ಮ ದಯವಿಲ್ಲ ಅರೆ ಗೋಪಾಲ್ ಬುವ್ವ, ನೀವೀಗ ಹೊರಡ್ರಿ. 4-5 ತಾಸ್ ಬಿಟ್ಟು ಕರ್ಕೊಂಡು ಹೋಗ್ಲಿಕ್ಕೆ ಬರ್ರಿ. ಮತ್ತೆ ನೋಡು, ಆಕಿನ ಮನೆ ಕರ್ಕೊಂಡು ಹೋಗ್ಲಿಕ್ಕೆ ಬರ್ತೀಯಲ್ಲ, ಆಗ ಈ ಗೋಣಿಚಿ ತರ ಬರ್ಬೇಡ, ಅಂಜಬೇಡ. ಹೆದರಿಕೆಯನ್ನ ಓಡಿಸೋದ ಶಿಕ್ಷಣದ ಕಲೆ ಆರಂಭ ಆಗಿರ್ತದ. ಹೋಗ್ಬಾ ಮಗಳ ಒಗತೈತಲ್ಲ ಯಾವ, ನಾ ಇಲ್ಲಿ ಬರ್ತೀನಿ. ವಿದ್ಯಾ ಸ್ತ್ರೀಯರ ಶಿಕ್ಷಣದ ಮೊದಲ ಹುಂಕಾರ. ಬಿಡೆವಾಡೆ ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಕೊನೆ ಹೋಗುವ ನಾವು ಶಾಲೆಗೆ. ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಕೊನೆ ಹೋಗುವ ನಾವು ಶಾಲೆಗೆ. ಬಿಡೆವಾಡೆ ತೆರೆದಿದೆ ಎಲ್ಲರಿಗೆ, ಕೊನೆ ಹೋಗುವ ನಾವು ಶಾಲೆಗೆ.
ಸಾವಿತ್ರಿ, ಬೇಕಾದಷ್ಟು ಹೊಡಿರಿ, ಬೇಕಾದಷ್ಟು ಬಡಿರಿ. ಆದ್ರ ಈ ವ್ರತ ನಾನು ಬಿಡೋಳಲ್ಲ. ಯಾವ ಜಾತಿ ಜಮಾತಿಗೆ ಮತ್ತ ಮಹಿಳೆಯರಿಗೆ ಶಿಕ್ಷಣವನ್ನ ನಿರಾಕರಿಸುವ ವ್ಯವಸ್ಥೆಯನ್ನು ನಾನು ಒಪ್ಪೋದಿಲ್ಲ. ಜ್ಯೋತಿರಾವ ಫುಲೆ ನಿಮ್ಮ ಪತ್ನಿ ನಿಮ್ಮ ಸೈನ್ಯದೊಳಗಿನ ಒಬ್ಬ ಯೋಧರಾಗಿ ಸಿದ್ಧಗೊಂಡಾಳ. ನಿಮ್ಮ ಹೋರಾಟ ಇವತ್ತು ಅವಳದು ಹೋರಾಟ ಆಗೈತಿ. ಸಾವಿತ್ರಿ, ಏನಾತು? ಜ್ಯೋತಿ, ಸೊಸಿಗೆ ಏನಾತು? ಏನೂ ಇಲ್ಲಪ್ಪ. ಮತ್ತ ಆಕಿ ಸೀರೆ ಹೊಲಸು ಮತ್ತೆ ಅಸ್ತವ್ಯಸ್ತ ಆಗೈತಲ್ಲ. ಆಕಿ ಸಾರಿ ಕಡೆಯಿಂದ ಬರಾಕತ್ತಿದ್ದು. ಆಕಿ ಮೈ ಮೇಲೆ ಕೆಲವರು ಸೆಗಣಿ ಎಸೆದ್ರು. ಹಾ, ನನಗ ಅನ್ಸಿತ್ತನ ಇಂದಲ್ಲ ನಾಡಿದ್ದು ಆಗೋದ ಇತ್ತು. ನಮಸ್ಕಾರ ರೀ ಕಾಕಾ ಸಾಹೇಬ್ರ. ಮತ್ತ ನೀವೆಲ್ಲ ಇಲ್ಲಿ ಯಾತಕ್ಕಾಗಿ ಬಂದ್ರಿ? ಕಾಕಾ, ನಾನು ಗೋವಣ್ಣೆ ಅಂತ ಜ್ಯೋತಿರಾವರ ಮಿತ್ರದಿನಿ. ವೈನಿ ಅವರಿಗೆ ಹಿಂಗಾದ ಘಟನೆ ಕಿವಿ ಮ್ಯಾಲ ಬಿತ್ತು. ನಾವೆಲ್ಲ ದಡಬಡಿಸಿ ಎದ್ದು ಬಂದ್ವಿ. ಒಟ್ಟಿನಿಂದ ಬ್ರಾಹ್ಮಣರಾದ್ರು ಈಗ ಈ ಹೋರಾಟ ನಮ್ಮ ಹೋರಾಟವೂ ಆಗ್ಯದ. ವೈನಿ ಅವರ ಮ್ಯಾಲೆ ಸೆಗಣಿ ಎಸೆದ ಸನಾತನಿಯರ ಕೃತ್ಯವನ್ನ ಖಂಡಿಸ್ತೀನಿ. ಮತ್ತ ಅದ್ರ ವಿರುದ್ಧ ನಾನೂ ಸಹ ನಿಷೇಧ ವ್ಯಕ್ತಪಡಿಸ್ತೀನಿ. ನಾನು ತತ್ತೆ ಚಿತ್ಪಾವನ ಬ್ರಾಹ್ಮಣ. ವೈನಿ, ಬ್ರಾಹ್ಮಣರು ಸವರ್ಣೀಯರು ನಿಮ್ಮ ಮೇಲೆ ಸಗಣಿ ಎಸೆದ್ರು. ಆ ಪಾಪದ ಪರಿಮಾರ್ಜನೆ ಮಾಡ್ಕೋಬೇಕಾದ್ರೆ ನನಗ ಇನ್ ಮುಂದೆ ನನ್ನ ಉಳಿದ ಆಯುಷ್ಯನಲ್ಲ, ನೀವು ಮತ್ತು ಜ್ಯೋತಿ ಅವರು ಶುರು ಮಾಡಿದ ಹೋಮದೊಳಗ ಸುಟ್ಕೊಡುದು ಅಂತ ಪ್ರತಿಜ್ಞೆ ಮಾಡಿದ್ವಿ. ಕಾಕಾರ, ನಾನು ಕೂಡ ಚಿತ್ಪಾವಣ ಬ್ರಾಹ್ಮಣ ಹೌದು, ಭಿಡೆ ಅಂತ. ಜ್ಯೋತಿರಾವ್ ಮತ್ತು ನಾವು ಸೇರಿ ಶುರು ಮಾಡಿದ ಶಾಲೆ ನನ್ನದ ವಾಣಿ ಒಳಗ ನಡೀತಿರ್ತದ. ಅದನ್ನು ಯಾರು ತಡಿತಾರೋ ನಾನು ನೋಡ್ತೀನಿ. ವೈನಿ, ಇವತ್ತಿಂದ ನಾವು ನಿಮ್ ಋಣದೊಳಗದೀವಿ. ನಾನು ನಿಮಗೆ ಋಣಿ ಆಗೀನಿ. ಆದ್ರ ಈ ವರ್ಣ ಜಾತಿಗಳ ವಿರುದ್ಧದ ಹೋರಾಟ ಕೇವಲ ಒಂದು ಜಾತಿ ಬೇರೆ ಜಾತಿಯ ವಿರುದ್ಧ ನಡೆಸುವ ಹೋರಾಟ ಅಲ್ಲ. ಹಂಗ ಒಂದ್ ವೇಳೆ ನಡೆದ್ರ ಭಾರತದ ಒಳಗಿನ ಪ್ರಬೋಧನೆ ನಿಂತಿತು. ಹೊಸ ಚಿಂತನೆಯ ಗಾಳಿ ಶಾಂತವಾದಿತು. ಹಂಗ ಕೊಡಬಾರ್ದು. ಅದಕ್ಕಂತ ನಾವು ಒಗ್ಗಟ್ಟಾಗಿ ನೀವೆಲ್ಲಾ ಸೇರಿ ಇದೇನ್ ಅನರ್ಥ ನಡೆಸಿರಿ. ಮತ್ತ ನೀವು ಕೂಡ ಜ್ಯೋತಿಬಾನ ನಾದಕ್ಕೆ ಬಿದ್ದು ನಿಮ್ಮ ಬುದ್ಧಿನ ಕಳ್ಕೊಂಡ್ ಬಿಟ್ಟಿರಿ. ಅಪ್ಪ ಜ್ಯೋತಿ, ನಿನಗೂ 1000 ಸಲ ಹೇಳಿದೆ, ಹಿಂಗ ರೂಢಿ ಪರಂಪರೆಯನ್ನ ನಾಶ ಮಾಡಬಾರ್ದು ಅಂತ. ಆದ್ರೆ ತನ್ನದೇನೋ ತಪ್ಪಲಿಕ್ಕತ್ತದ ಅಂತ ಅನ್ಸುದಿಲ್ಲ ನಿನಗೆ? ಅಪ್ಪ ಅದರೊಳಗೆ ತಪ್ಪು ಎಲ್ಲೆಲ್ಲ. ನನ್ನ ಜಗಳ ಬ್ರಾಹ್ಮಣ ಜಾತಿ ಜೊತೆ ಅಲ್ಲ. ಹಿಂದೂ ಜಾತಿಗಳೆಲ್ಲವೂ ಸುಶಿಕ್ಷಿತರಾಗಬೇಕು, ಅವೆಲ್ಲ ಆಧುನಿಕಗೊಳ್ಳಬೇಕು ಎಂಬುದಕ್ಕಾಗಿ ಈ ಜಾಗೃತಿ. ಮೊನ್ನೆ ಆ ಗೋಪಾಲ ರಾಮೋಶಿ ಮಗಳನ್ನ ಸಾಧಿಗೆ ತೆಗೆದು ಹೋಗೋದನ್ನ ಯಾರಾದ್ರೂ ನೋಡ್ಯಾರು ಎಂಬ ಭೀತಿಯಿಂದ ಅವಳನ್ನ ಗೋಣಿ ಚೀಲದಲ್ಲಿ ಹಾಕಿ ತಗೊಂಡ್ ಬಂದಿದ್ದ. ಶೂದ್ರಾತಿ ಶೂದ್ರನ ಮನಸ್ಸಲ್ಲಿ ಅಡಗಿರುವ ಕೊಟ್ಟಿ ಧರ್ಮ ಭೀತಿಯನ್ನ ಅಳಿಸೋದ ಯೋಜನೆಯ ಉದ್ದೇಶ ಆಗೈತಿ. ತಾತ್ಯ ಸಾಹೇಬ್ರ, ಇದೇನ್ ನಡೆಸಿರಿ? ನಿಮ್ಮ ಸಲುವಾಗಿ ನನ್ನ ಅಕ್ಕ ಸಗಣಿ ಉಂಡೆಯಿಂದ ಹೊರಸ್ಕೊಳ್ಬೇಕಾತು. ಉದಯೊಳಗಿದ್ದು ಯಾತಕ್ಕಾಗಿ ನೀವು ಬ್ರಾಹ್ಮಣರ ಸಂಘ ವೈರ ಕಟ್ಕೊಂತೀರಿ? ಅದು ಸಹ ಕೊಲೆ ಮಾಡಿದರಿಗಾಗಿ, ಅವರಿಗೆ ಕಲಿಸೋದಕ್ಕಾಗಿ. ಇಂಥ ನಿಮ್ಮ ತಿಳುವಳಿಕೆಗೆ ಏನನ್ಬೇಕು? ಮತ್ತ ನೀವು ಹೊಲೆ ಮಾದಿಗಳೊಳಗ ಯಾವ ಅಂಜಿಕಿಳಿದು ಹಕ್ಕಾಡ್ತೀರಿ? ಅವ್ರಿಗಂತೂ ಅವ್ರ ಸ್ಥಾನಮಾನದ ಅರಿವಿಲ್ಲ. ನಿಮಗಾದ್ರೂ ಉಚ್ಚ ನೀಚ ಅನ್ನೋದು ತಿಳಿಬಾರ್ದೇನೋ? ವಾ ವಾ ವಾ, ಚಂದ ಐತಿ ನಿಮ್ ಮಾತು. ಅಪ್ಪ ಕೇಳಿದ್ರೇನು ನಮ್ಮ ಸಮಾಜದ ವರ್ತನೆಯನ್ನ ಮ್ಯಾಗಿನವರು ತುಳಿತಾರ.
ಮನುಷ್ಯರ ಮನದೊಳಗಿನ ಕಳೆ ಕೇಳಬೇಕಾಗ್ಯದ ನಮಗ. ನಾಳಿ ಜಾತಿ ನಮದು, ತೋಟ ಮಾಡೋದು ನಮ್ಮ ಕಾಯಕನಾಗೈತಿ. ನಾವು ಹೊರಡ್ತೀವಿ. ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ನಾ ಮಾಡಿದ ಅಪರಾಧವೇನು, ನಾ ಮಾಡಿದ ಅಪರಾಧವೇನು, ಜಗವೇ ಮನೆಯೊಂದು ನಂಬಿದೆನೆಯ, ಜಗವೇ ಮನೆಯೊಂದು ನಂಬಿದೆನೆಯ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ತಂದೆ, ಮನೆ ಬಿಟ್ಟು ಹೋಗೆಂದು ಹೇಳಿದೆಯಲ್ಲ ದಿನಾಂಕ 18 ದಿನಾಂಕ 15 ಜೂನ್ ತಿಂಗಳು 1849 ಜುನಾಗಂಜ್. ಮಾನ್ಯ ಶ್ರೀ ಮೇಜರ್ ಕ್ಯಾಂಡಿ ಸಾಹೇಬ್ ಇವರಿಗೆ ಸದರಿ ಪತ್ರವು ಪುಣೆಯಲ್ಲಿ 3 ಶಾಲೆಗಳನ್ನು ತೆರೆಯುವುದರ ಕುರಿತು ಓ ನಿಧಾನ. 3 ಶಾಲೆಗಳನ್ನು ತೆರೆಯುವುದರ ಕುರಿತು ಅರ್ಜಿಯನ್ನು ದಾಖಲಿಸುತ್ತಿದ್ದೇವೆ. ಮಾನ್ಯ ಸಾಹೇಬರ ಈ ಪತ್ರವು ಒಳಗ್ ಬರ್ಬೋದೇನ್ರಿ ದಾದಾ ಸಾಹೇಬ್ರೆ? ಅರೆ ಓ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಬರಿ 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 ಸರಿ ಬರಿ ಅಣ್ಣ ಸಾಹೇಬ್ ಬರಿ ಕೂತ್ಕೊಳ್ಳಿ. ಎತ್ತಾಳಿ. ಅರೆ ಅಣ್ಣ ಬರ್ರಿ. ವೈನಿ ನಡೀತದಿ ಕೆಳಗ ಕೂತ್ಕೋತೀನಂತ. ಬರ್ರಿ ಬರ್ರಿ ಅಣ್ಣ ಕೂತ್ಕೊಳ್ರಿ. ಮತ್ತೆ ಅಣ್ಣ ಸಾಹೇಬ್ ನಮ್ಮನ್ನ ಮನೆಯಿಂದ ಹೊರ ಹಾಕಿದ್ದು ನಿಮ್ಗೆ ಗೊತ್ತಾಗ್ಯದ ಅಂತ ಕಾಣ್ತದ. ಗೊತ್ತಾಗ್ತದೆ. ಇನ್ನು ಎಲ್ಲ ಗೊಂದಲನ ಅವ, ಆದ್ರೂ ಚಲೋ ಅನ್ಬೇಕು. ನಮ್ಮ ಫಾತಿಮಾ ಬಾಯಿ ಅವ್ರ ಅಣ್ಣ ಉಸ್ಮಾನ್ ಬಾಯಿ ಮನಿ ಕೊಟ್ರು, ಇಲ್ಲ ಅಂದ್ರ ನಮ್ಮನ್ನು ಶನಿವಾರ ಮಾಡಿ ಹೊರಗನ ಕಳ್ಸಲಾಗ್ತಿತ್ತು. ಅದೇ ಮತ್ ವೈನಿ ನನ್ನಿಂದ ಏನಾದ್ರೂ ಮದತ್ ಬೇಕಿದ್ರ ಜರೂರ್ ಹೇಳ್ರಿ ಮತ್ತ. ಅಣ್ಣ ಸಾಹೇಬ್ರ ನಮ್ಮ ಕೆಲಸ ಕಾರ್ಯಕ್ಕ ನಿಮ್ಮ ಸಹಾಯ ಯಾವತ್ತೂ ಐತನ. ಇರ್ಲಿ. ಜ್ಯೋತಿರಾವ್ ಇವತ್ತು ಮಾತ್ರ ನಿಮಗ ಸಹಾಯ ನೀಡೋದಕ್ಕೆ ಬಂದಿಲ್ಲ, ಹೊಳ್ಳಿ ನಿಮ್ಮಿಂದ ಸಹಾಯ ಪಡೀಲಿಕ್ಕೆ ಬಂದಿಲ್ಲ. ಅದೇ ಮತ್ ವೈನಿ ನಿಮಗಿಬ್ರಿಗೂ ದಕ್ಷಿಣ ಪ್ರೈಸ್ ಕಮಿಟಿ ಬಗ್ಗೆ ಗೊತ್ತಾಗ ಪೇಶ್ವೆ ರಮಣದಲ್ಲಿ ಕೂತ್ಕೊಂಡು ಪ್ರತಿ ವರ್ಷ ಲಕ್ಷ ಲಕ್ಷ ರೂಪಾಯಿಗಳನ್ನ ಸಮಸ್ತ ಬ್ರಾಹ್ಮಣರಿಗೆ ಅಂತ ವೆಚ್ಚ ಮಾಡ್ತಿರ್ತಾರ. ಇಂಗ್ಲಿಷರ ಆಳ್ವಿಕೆ ಬಂತು, ಅದ್ರಾಗ ಅವರು ತುಸು ಬದಲು ಮಾಡಿದ್ರು. ಸಮಸ್ತ
ಬದಲಿಗೆ ಕೇವಲ ಸಂಸ್ಕೃತ ಪಂಡಿತರಿಗೆ ಮಾತ್ರ ದೇಣಿಗೆ ನೀಡೋ ಪ್ರಥಾ ಶುರು ಮಾಡಿದ್ರು. ಆದ್ರೆ ಕಮಿಟಿಯಾಗ ಮಾತ್ರ ಎಲ್ಲ ಬ್ರಾಹ್ಮಣರನ್ನ ನೇಮಿಸ್ಯಾರ. ಕಮಿಟಿ ಹೆಸರು ದಕ್ಷಿಣ ಪ್ರೈಸ್ ಕಮಿಟಿ ಅಂತ. ರಮಣದೊಳಗ ಬದಲುಗೊಂಡ ಈ ಸ್ವರೂಪ ಬ್ರಾಹ್ಮಣ ಕಮಿಟಿ ಮತ್ತು ಸಂಸ್ಕೃತ ಪಂಡಿತರಿಗೆ ಬಹುಮಾನ ರೂಪದಲ್ಲಿ ಪುರಸ್ಕಾರ ನೀಡ್ತದೆ. ಇದರ ಬಗ್ಗೆ ನಮ್ಮ ಅನಿಸಿಕೆ ಏನಂತಂದ್ರ, ಈ ಕಮಿಟಿ ಇದ್ದದ್ದು ತಥಾಕಥಿತ ಪಂಡಿತರಿಗಲ್ಲದೆ ಗ್ರಂಥಗಳಿಗೆ ಮತ್ತು ಗ್ರಂಥಕಾರರಿಗೆ ಪುರಸ್ಕಾರ ನೀಡಬೇಕು ಅನ್ನೋದು. ಒಳ್ಳೆಯದು. ಆದ್ರೆ ತೊಂದರೆ ಏನು? ನಾಳೆ ನಾವು ಗೌರವ ಸಾಹೇಬರಿಗೆ ಅರ್ಜಿ ಹಾಕೊಂಡಿದ್ದೀವಿ. ಗೋಪಾಳ ಹರಿ ದೇಶಮುಖರು ಬರೆದ ಈ ಅರ್ಜಿಲಿ ನಾನೀಗಾಗಲೇ ವಿಷ್ಣು ಪಂತ್ ಪಂಡಿತ, ವಿಷ್ಣು ಪಂತ್ ಬಿಡೆ ಮೊದಲಾದವರಿಂದ ಸಹಿಯನ್ನ ತಗೊಂಡೇ ಬಿಟ್ಟಿನಿ. ಆದ್ರ ಈ ನಮ್ಮ ಅರ್ಜಿಗೆ ಸನಾತನಿಗಳದ್ದು ಎಷ್ಟು ವಿರೋಧ ಆದ ಅಂತಂದ್ರ ನಮ್ಮ ಮ್ಯಾಲ ದೂರು ದಾಖಲು ಮಾಡ್ಯಾರ. ಜಾತಿಯಿಂದ ಬಹಿಷ್ಕಾರ ಹಾಕ್ತೇವೆ ಅಂತಂದು ಧಮಕಿ ಬೇರೆ ಕೊಟ್ಟಾರ. ನಾಳೆ ನಮ್ಮನ್ನೇನೋ ಜಾತಿ ಪಂಚಾಯತ್ರು ಕರೆದೊಯ್ತಾರಂತ. ಅಲ್ಲಿ ಈ ಅರ್ಜಿಯನ್ನ ಮಾಡೋ ನಮ್ಮೆಲ್ಲರ ಕತ್ತನ್ನ ಅವರು ಹಿಡಿಯೋರಿದ್ದಾರ. ಇದರಿಂದ ತಪ್ಪಿಸ್ಕೋಬೇಕಂತ ಒಂದು ಉಪಾಯ ನನಗೆ ಕಾಣ್ತದ. ಜ್ಯೋತಿರಾವ್, ಈ ಅರ್ಜಿನ ನೀವ ಬರ್ದಿರಿ ಅನ್ನೋ ಹಂಗ ಅರ್ಜಿ ಮೇಲೆ ಸಹಿ ಮಾಡ್ಬಿಡಿ. ಯಾಕಂದ್ರ ಜ್ಯೋತಿರಾವ್ ಅಂತಂದ್ರ ಬಡ ಬ್ರಾಹ್ಮಣರು ಹೆದರ್ತಾರ್ರಿ. ನೀವ ಈ ಅರ್ಜಿನ ಬರ್ದಿರಿ ಅಂದ ಕ್ಷಣ ಅವ್ರಿಗೆ ಭಯ ಹುಟ್ಟಬಹುದು. ಒಂದಿಷ್ಟು ಹಳಿ ಮೇಲಾದ್ರೂ ಬಂದಾರು ಅಂತ. ಹಂಗಾದ್ರ ಇದು ತಗೊಂಡಿದಾರ ಅಂತ ನನ್ನ ಸಹಿ ಜ್ಯೋತಿರಾವ್ ಗೋವಿಂದರಾವ್ ಫುಲೆ. ಅಣ್ಣ ಸಾಹೇಬ್, ಈ ಗ್ರಂಥಗಳ ಮಹತ್ವ ಗಿಳಿಪಾಠ ಮಾಡಿ ವಿದ್ವತ್ತಿನ ಸ್ವಕ್ಕ ತೋರಿಸೋ ಪಂಡಿತರಿಗಿಂತ ದ್ವಾರದು. ಅರ್ಥವಿಲ್ಲದನ್ನ ಕೇವಲ ಅರ್ಥ ಶೂನ್ಯವಾಗಿ ಕಂಠಪಾಠ ಮಾಡೋರಿಗೂ ಇದರಿಂದ ನಿಲುಗಡೆ ಸಿಗಬಹುದು. ಅಧ್ಯಯನ ಮಾಡಿ ಮತ್ತೆ ಅರಿತುಕೊಂಡು ಬಿಳಿಯದ್ರ ಮ್ಯಾಲ ಕಪ್ಪು ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಹೆಚ್ಚು ಮಹತ್ವವಾದದ್ದು. ಖರೆ ಅದ ಅಣ್ಣ ಸಾಹೇಬ್ರ, ನೀವ್ ವಿಚಾರ ಮಾಡಲ್ಲ, ಇದರಿಂದ ಬರೀ ಸಂಸ್ಕೃತ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಕನ್ನಡ, ಹಿಂದಿ, ಉರ್ದು ಎಲ್ಲ ಭಾಷೆಯ ವಿದ್ವಾಂಸರು ತಮ್ಮ ಸ್ವಭಾಷೆಯ ಪುಸ್ತಕಗಳನ್ನ ಕಳಿಸುವಂತಾದ್ರು. ಎಲ್ಲ ಜನಭಾಷೆ ಜಯ ಜಯಕಾರವನ್ನ ನಾವು ಮಾಡ್ಲೇಬೇಕು. ಈ ವರ್ಣಶ್ರೇಷ್ಠತ್ವ ಹ್ಯಾಂಗ ಅಪಾಯಕಾರಿನೋ ಹಂಗ ಯಾವುದ ಒಂದ ಭಾಷೆಯ ವರ್ಚಸ್ಸು ಕೂಡ ಘಾತುಕವೇ ಸರಿ. ಅಣ್ಣ ಸಾಹೇಬ್ರ, ನಮ್ಮ ದೇಶದೊಳಗ ಒಂದು ಸಂಸ್ಕೃತ ಗಿರ್ವಾಣಿ ಐತಿ, ಇನ್ನೊಂದು ಇಂಗ್ಲಿಷ್. ನಾವು ಮಾತ್ರ ಜನಭಾಷೆಯ ಗಿರ್ವಾಣವನ್ನ ಕಲಿತಿದೀವಿ. ಆ ಬಗ್ಗೆ ನಮಗೆ ಅಭಿಮಾನ ಅನಿಸ್ಬೇಕು. ಹಾ, ಮತ್ತ ನಾಳೆ ಪಂಚರನ್ನ ಭೇಟಿ ಆಗಲು ಹೋಗುವಾಗ ರಕ್ಷಣೆ ಕುರಿತು ಚಿಂತೆ ಮಾಡಬೇಡಿ. ಆ ಲಹುಜಿ ಮಾಂಗನ ಅಖಾಡೆ ಒಳಗಿನ 100-125 ಪೈಲ್ವಾನ್ರು ನನ್ನೊಂದಿಗಿನ ನಮ್ಮ ಮೋರ್ಚಾದೊಳಗ ಹಾಜರಾಗಿರ್ತಾರ. ನಿಮಗೊಂದು ಮಾತು ಹೇಳ್ತೀನಿ, ಒಂದು ದಿನ ಈ ದೇಶದೊಳಗೆ ಇಂಥ ದಿನ ಬರ್ಬೋದಲ್ಲ, ಬ್ರಾಹ್ಮಣರ ಮಕ್ಕಳಿಗೆ ತಮ್ಮ ಸ್ವಭಾಷೆಯನ್ನ ಚಲೋದಂಗ ಮಾತಾಡಲು ಬಾರ್ದನೆ ಇರ್ಬೋದು. ಆದ್ರೆ ಈ ಹೊಲೆ ಮಾದಿಗರು ಮಾತ್ರ ತಮ್ಮ ಸ್ವಂತ ಭಾಷೆಯನ್ನ ರಸವತ್ತಾಗಿ ಮಾತಾಡಬಹುದು. ನಿಮ್ಮಂತ ಪ್ರಗತಿಪರ ಬ್ರಾಹ್ಮಣರನ್ನ ಹೊರತುಪಡಿಸಿ. ಕಾರಣ, ನೀವು ಮರಾಠಿ ಭಾಷೆಯ ಶೂದ್ರತ್ವ ಕಳಚಿಕೊಳ್ಳೋದಕ್ಕಾಗಿ ಸ್ವತಃ ಶೂದ್ರ ಬ್ರಾಹ್ಮಣರಾದಿರಿ ಅಂತ. ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಸರ್ವ ಸಮಾನ ಭಾಷಾಭಿಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆಯ ಅಧಿಕಾರ ಸರ್ವ ಸಮಾನ, ಭಾಷೆ ಮತ್ತು ಬದುಕು ಒಂದ ಅದಾನ, ಭಾಷೆ ಮತ್ತು ಬದುಕು ಒಂದ ಅದಾನ, ಭಾಷೆ ಮತ್ತು ಬದುಕು ಒಂದ ಅದಾನ, ಭಾಷೆ ಮತ್ತು ಬದುಕು ಒಂದ ಅದಾನ. ಮಾತಾಡುವಣ್ಣ
ನಾನು ಅವ್ರಿಗೆ ಹೇಳಿದ್ದನ್ನೇ. ಅದು ಮಾತಾಡ್ತಾ ಮಾಡ್ಕೊಂಡು ಅಲ್ಲಿ ನಮ್ಮನ್ನ ಕಾಮಿಡಿ ಕೈಯಲ್ಲಿ ಏನ್ ಮಾಡಿದ್ದೀರಿ? ಅಲ್ಲ ನಮ್ಮ ಹೇಳೋ ಹೋಟೆಲ್ ಕೇಳ್ಕೊಂಡೆ ಈ ವರ್ಷದ ನೋಡ್ಬೇಕಿತ್ತು ನೀವು. ಮೂರಿ ನೀವು ನೋಡ್ಬೇಕಿತ್ತು ಮೋಚನ ಯಪ್ಪ ಅಲ್ರಿ, ನಾವ್ ಶಾಸ್ತ್ರಿ ಹೇಳ್ಬೇಕು. ಅವ್ರಿಗೆ ಗೊತ್ತಾಗ್ಲೇಬಾರ್ದು ಏ ಏ ಏ ಏ ನೀವಿದ್ದೀರಲ್ಲ ನೀವು ನಿಮ್ಮ ಕೆಲಸ ಕೇಳಿ ಕರೆದು ತೀರಾತಿ ಶಾಸ್ತ್ರಿ ಬುವ ಅಣ್ಣ ಶಿಂದೆ ಚಿಪ್ಲೂನು ತೆಗೆದ ಮೋಚ ಯಾವ ತೊಂದರೆಗಳಿರದ ಪಾಲ ಮೊನ್ನೆ ಅಂತೂ ದೊಡ್ಡ ಜಂಬಾ ಬಚ್ಚಿಡ್ತಿದ್ರಿ ಹಂಗ್ ಮಾಡ್ತಾನ ಹಿಂಗ್ ಮಾಡ್ತಾನ ಅಂತ ಏನಾದ್ರು ಒಮ್ಮೆಲೆ ಚಂಗಾವರ ಹುಡುಗಿ ಹೋದೇನೋ ಶಾಸ್ತ್ರಿ ಬುವ ನೀವು ಆ ಮೋರ್ಚಾ ನೋಡ್ಬೇಕಿತ್ತು ಅಂದ್ರೆ ನಿಮಗೆ ಲಕ್ಷ್ಯ ಬರ್ತಿತ್ತು ನಮ್ದು ಎಂತ ಫಜೀತಿ ಆತ ನೀವು ಗಮನದೊಳಗೆ ಇಟ್ಕೊಳ್ತಾರ ಇಲ್ಲ ಯಾಕ ಏನಾದ್ರು ರೀ ಆ ಜ್ಯೋತಿ ಫುಲ್ಲೆ ಇದ್ದಾವ ಲಘುಜಿ ಮಾದಿಗ ಗರಡಿ ಒಳಗಿನ 121 ಪೈಲೋನ್ನ ಮೋಚಾ ಜೊತೆಗೆ ಕಳಿಸಿದ್ದ ಅವರು ಕೋಲು ಕೊಡಗಿನ ತಕ್ಕೊಂಡೆನ ಬಂದಿದ್ರು ಎಷ್ಟು ಉದ್ದುದ್ರಿ ಹಾ ಮತ್ತೆ ಫುಲ್ ಮಾಡಿ ಎತ್ತೇನಾದ್ರು ಒಂದು ಸ್ವಂತ ಬಸ್ ಮಾಡಲೇಬೇಕು ಖರೆ ಅದ ಈಗ ಜುನಾಗಢದಾಗ ಅವ ಮತ್ತೊಂದ್ ಸಾಲಿ ತರದಾನ ವಿಷ್ಣು ಬಂತತ್ತೆ ಅದು ಕಳಿಸ್ಲಿಕ್ಕೆ ರಾಜಗಣ ಈ ಶಿವಶಾಸ್ತ್ರಿ ಕೇವಲ ರಾಜ್ಯ ಅಲ್ಲ ಪಾಠ ಶುರುವಾಗಿದೆ ಮಹಾರಾಜ ಎಲ್ಲಿದ್ದೀರಿ ಏ ಅಷ್ಟ ಅಲ್ಲಿ ನಮ್ಮ ಸಂಗಡ ಪೈಪೋಟಿ ಮಾಡ್ಲಿಕ್ಕತ್ತಾರ ಹಾ ಈ ಅಸ್ಪೃಶ್ಯರು ತಮ್ಮ ಹತ್ತು ಮೀರಿ ನಡ್ಕೋತಿರೋದು ಆ ಜ್ಯೋತಿ ಸುರುಮಳ್ಳಿನ ಕುಮ್ಮಕ್ಕಿನಿಂದ ಲಕ್ಷ್ಯದಲ್ಲಿ ಜಾತಿಗಳು ಜೀವಂತವಾಗಿರ್ಲೇಬೇಕು ಅವನ್ನ ಹೆಂಗ್ ಬಂದೋಬಸ್ತು ಮಾಡಬೇಕು ಅದನ್ನ ನೋಡ್ರಿ ಏನಾದ್ರೂ ಸೂಚಿಸ್ರಿ ಬಂದೋಬಸ್ತ್ ಮಾಡೋದು ಅಂದ್ರ ಖಾಯಂ ದಾನ ಸಂಪೂರ್ಣವಾಗಿ ಮುಗಿಸೋದು ಹಾ ಆಯ್ತು ನಿರ್ಧಾರ ಒಳ್ಳೆ ಸಲಹೆ ಅದ ನಾನು ಹಣದ ವ್ಯವಸ್ಥೆ ಮಾಡ್ತೀನಿ ಇವತ್ತ ನಾ ರಾಮೋಚಿಗೆ ಭೇಟಿ ಮಾಡಿ ಶಾಸ್ತ್ರಿ ಮೂವ ಆಯ್ತು ಅಂತ ಏನ್ ಹೇಳ್ತೀರಿ ಆ ಜ್ಯೋತಿಬಾನ ಬಂದ ಒಗಿಬೇಕಂತೀರೇನು ಧರ್ಮದ ಹೆಸರಿನೊಳಗ ಮತ್ತದನ್ನ ಶುದ್ಧವಾಗಿರೋ ಕಾರಣಕ್ಕ ಮನುಷ್ಯನ ಕೊಡುವ ಪಕ್ವ ಹೊಡ್ತೀರಿ ಎಲ್ಲ ಶಾಸ್ತ್ರಿ ಮೂವ ಇದ್ಯಾವ ಶಾಸ್ತ್ರದಾಗನು ಮೂರೋಗಿ ನೋಡಿ ನಾಲ್ಕು ಮ್ಯಾಲ ಬೀಳ್ತಾ ಇರ್ಲಿ ನಿನಗ ಮನವರಿಕೆ ಆಗಿಲ್ಲ ಅಂದ ಕಾಲ್ ಕಿತ್ತು ಇಲ್ಲಿಂದ ಆದ್ರೆ ಚಾಂಡಾಲ ಇದ್ರೊಳಗಿನ ಒಂದು ಶಬ್ದ ಕೂಡ ಯಾರಾದ್ರೂ ಇದ್ರು ಬಾಯಿ ಬಿಟ್ಟಿ ಅಂತ ನೋಡು ನಿನ್ನ ಕೈ ಕಾಲು ಮುರಿದಾಗ್ಬಿಡ್ತೀನಿ ಹಾ ನಡಿ ಈ ಕೆಲ್ಸಕ್ಕೆ ನಾ ದೋಂಡಿ ಮಾರೋಡೆ ರಾಮೋಶಿ ನಾ ದೊಡ್ಡಿರಾಮ್ ನಾಮದೇವ್ ಕುಂಬಾರ್. ಹಾ ಲಕ್ಷದಲ್ಲಿಡ್ರಿ ಜ್ಯೋತ್ಯ ಮತ್ತವನ್ ಹೆಂಡತಿ ಇವತ್ತ ಈ ಕೆಲಸ ನಾವು ಒಂದ್ ಹಿರಿಗ್ ಗೊತ್ತಾಗ ಮುಗಿಸ್ಬೇಕು ಇವು 50 ರೂಪಾಯಿ ಅದಾವು ಕೆಲಸ ಆದ್ಮೇಲೆ ಉಳ್ದ 50 ಸಿಗ್ತಾವು ವಚನ ತಗೊಳ್ರಿ ಓಂ ರಾಮ್ ರೀಂ ರೂಂ ಪಶ್ಯಂತಿ ಸರ್ವೇ ಕಾಲಯೋ ಸರ್ವೇ ಕಾಮನಾಃ ಪೂರೈಹಿ ಮೃತ್ಯುಹಿ
ಅನುಭವಕ್ಕೆ ಬಂತು. ನೀವು ದೇವರಂತ ಮನುಷ್ಯರು. ಆ ರಮೋಶಿಗೂ ಮಾತು ಮಾಡ್ರಿ. ನಿಮ್ಮ ಸಾಲ್ಯಾಗ ನಿಮ್ಮ ವಿದ್ಯಾ ಕಲಿಯಾಕತ್ತಾಳಲ್ಲ, ನಿಮ್ಮನ್ನು ಕೊಂದ್ರ ನನ್ನ ಅಣ್ಣನು ಅತ್ತಿಗೆನು ಜೀವ ಕೊಡ್ತಾರ. ದೌಡ್ಯ ಆ ಕೊಟ್ಟಿ ಚೆಲ್ಲು ಮತ್ತ ನಡಿ. ಹೆಂಗ ಬಂದಿವೋ ಹಂಗೆ ಹಿಂದಕ. ನಮಗ ಮಾಫ್ ಮಾಡಿ ತಾಯಿ. ಈ ದೊಡ್ಡ ರಾಮನ ಮೇಲೆ ಸಿಟ್ಟಾಗಬೇಡ್ರಿ. ನಾವು ಅಜ್ಞಾನಿ ಮನುಷ್ಯರು. ಹೊಟ್ಟೆ ಬಾಡಿಯಾಗಿದ್ದ ಕೆಲಸ ಮಾಡಿ 4 ತಮಿಳಿನಾದ್ರೂ ಕಳಿಸ್ಬೇಕಾಗ್ತದ. ನಮ್ಮ ಮೇಲೆ ಸಿಟ್ಟಾಗಬೇಡ್ರಿ. ದೌಡ್ಯಣ್ಣ, ನಿಮ್ ಮ್ಯಾಲ ಯಾಕೆ ಸಿಟ್ಟಾಗ್ಲಿ? ಆ ಬ್ರಾಹ್ಮಣರ ಮ್ಯಾಲೂ ಯಾಕೆ ಸಿಟ್ಟಿಡ್ಲಿ? ತಪ್ಪು ಎಲ್ಲರ ಅಜ್ಞಾನ ಆಗೈತಪ್ಪ. ನೀವ ವಿಚಾರ ಮಾಡಿ, ಆ 100 ರೂಪಾಯಿ ಎಷ್ಟು ದಿನ ಅಂತ ಸಾಕಾಗ್ತಾವ? ನಿಮ್ಮ ಕಲ್ಯಾಣ ಕೇವಲ ವಿದ್ಯೆಯಿಂದ ಮಾತ್ರ ಸಾಧ್ಯ. ಅದು ಆಡ್ಬಾರ್ದು ಅಂತಾನೆ ಈ ಸುಪಾರಿ ಆಟ. ಎಷ್ಟು ಲಕ್ಷದಲ್ಲಿ ಹೇಳಿ, ಜ್ಞಾನಕ್ಕಿಂತ ಪ್ರಾಯಶ್ಚಿತ್ತ ಮತ್ತೊಂದಿಲ್ಲ. ಆ ಜ್ಞಾನ ನಿಮ್ಮಿಂದ ಮುಚ್ಚಿರಲಿ ಅಂತಾನ ಇಷ್ಟೆಲ್ಲ ತಡಪಡಿಕೆ ಆಗೈತಿ. ಅಣ್ಣ, ನೀವೆಲ್ಲ ಕಲೀರಿ, ಬಿಟ್ರಿ ಕೊಡ್ಲಿ, ಲೇಖನಿ ಹಿಡೀರಿ, ಓದು ಬರಹ ಕಲೀರಿ. ನನ್ನ ಬಂಧುಗಳೇ, ವಿದ್ಯೆಯ ಕುರಿತು ಚಿಂತಿಸ್ರಿ. ವಿದ್ಯೆ ಇಲ್ಲದೆ ಬುದ್ಧಿ ಹೋಯ್ತು, ಬುದ್ಧಿ ಇಲ್ಲದೆ ನೀತಿ ಹೋಯ್ತು, ನೀತಿ ಇಲ್ಲದೆ ಗತಿ ಹೋಯ್ತು, ಗತಿ ಇಲ್ಲದೆ ಸಂಪತ್ತು ಹೋಯ್ತು, ಸಂಪತ್ತಿಲ್ಲದೆ ಶೂದ್ರ. ಇಷ್ಟೆಲ್ಲ ಅನರ್ಥ ಅವಿದ್ಯೆಯಿಂದಲೇ ಆಯಿತು. ಮಿತ್ರರೇ, ವಿದ್ಯೆಯ ಮಹತ್ವ ಗಮನಕ್ಕೆ ಬಂತು. ಮತ್ತೆ ರಾಮೋಶಿ ದೊಡ್ಡಿರಾವ್ ನಾಮದೇವ್ ಕುಂಬಾರ್ ಅವರೊಳಗ ಬದಲಾವಣೆಯಾಗ್ತು. ರೀ, ಅವರಂತೂ ಜ್ಯೋತಿರಾವರ ಸಾಲಿಯೊಳಗ ಕಲಿಯಲಾರಂಭಿಸಿದ್ರು. ಈಗ ಇವತ್ತಿನ ಕಾಲ ಅದು ಇಂಥ ಪ್ರಸಂಗ ಯಾರಿಗಾದ್ರೂ ಸುಳ್ಳನಿಸ್ಬೋದು. ಆದ್ರ ಅದು ಆವತ್ತಿನ ಕಾಲದೊಳಗ ನಡೀತು ಮಹಾರಾಜ. ಮುಂದ ರಾಮೋಶಿ ರೊಡೆ ಜ್ಯೋತಿರಾವರ ಅಂಗರಕ್ಷಕನೇ ಆದ. ದೊಡ್ಡಿರಾವ್ ನಾಮದೇವ್ ಕುಂಬಾರ್ ಎಂಬ ವ್ಯಕ್ತಿ ಜ್ಯೋತಿವಾರ ಪ್ರೇರಣೆಯಿಂದ ವಿದ್ಯೆ ಕಲಿತು ಪಂಡಿತನಾದ. ಪಂಡಿತ. ಆಮೇಲ ಜ್ಯೋತಿರಾವರು ಸತ್ಯ ಶೋಧಕ ಸಮಾಜದ ಆಧಾರ ಸ್ತಂಭರಾದರು. ಆಮೇಲೆ ಅವರು ಗ್ರಂಥಗಳನ್ನು ರಚಿಸಿದ್ರು. ಆದ್ರ ಇದು ಒಂದು ಶೂದ್ರಾತಿ ಶೂದ್ರರ ಉತ್ಥಾನದ ಕಥೆಯಾತು. ಇವೆಲ್ಲ ಕಾರ್ಯದೊಳಗ ಸಾವಿತ್ರಿ ಬಾಯಿಯವರು ಸಹ ಉತ್ಸಾಹದಿಂದ ಪಾಲ್ಗೊಂಡಿದ್ರು. ಕಾಶಿಬಾಯಿ, ಆರಾಮಿದ್ದೀರಿ? ನಿಮ್ಮ ಆರೋಗ್ಯ ಹೆಂಗೈತಿ? ಎಷ್ಟನೇ ತಿಂಗಳು ನಡೀತಿದೆ? ಏನಾದ್ರೂ ತ್ರಾಸು? ಕೇಶವರಾಯರ ಸಂಘ ಆಗ್ಲೇ ಮಾತಾಡ್ದೆ. ನಾನು ಅವರಿಗಂದೆ, ಕಾಶಿಬಾಯಿ ಮತ್ತವರ ಮಗುವಿನ ಜವಾಬ್ದಾರಿ ಮುಂದ ನಮ್ದು ಅಂತ. ಕಾಳಜಿ ಮಾಡಬೇಡ. ಕಾಶಿಬಾಯಿ, ನನ್ನ ಕೈಯಿಂದ ಅದೇನಾಗಿತ್ತು? ನನ್ನ ವೈದವ್ಯದ ಲಾಭ ಪಡೆದು ಆ ನೀಚ ವಂಚಿಸುವುದಲ್ಲ ನನಗ. ಹೆಂಗಸರ ಬದುಕು ಹಿಂಗನ. ಎಲ್ಲ ಮಾನಪಮಾನ ನಾಚಿಕೆ ಅವಳೊಬ್ಬಳದ. ಇದರಲ್ಲಿ ನಿಮ್ ತಪ್ಪೇನು ಇಲ್ಲ. ಇದಕ್ಕೆಲ್ಲ ಕಾರಣ ಆ ಚಾಂಡಾಲ
ಯುರೋಪಿನ ಜನರ ಒಂದು ತತ್ವವನ್ನ ನಾವು ಕಲಿಬೇಕು. ಇತಿಹಾಸ, ನಮ್ಮ ಇತಿಹಾಸವನ್ನ ನಾವು ಅರಿವಿನ ಬೆಳಕಲ್ಲಿ ನೋಡೋದು ಮತ್ತು ಪರೀಕ್ಷಿಸಿ ನೋಡೋದು ಕೂಡ ಆಗ್ಬೇಕು. ಬರೀ ಅದು ಹೋಗ್ಬೇಕು ಇದು ತೊಲಗಬೇಕು ಅಂತ ಮಂತ್ರ ಪಡಿಸಿದ್ರ ಏನು ಬದಲಾವಣೆ ಆಗೋದಿಲ್ಲ. ನಾವು ಸಹಿತ ಇತಿಹಾಸವನ್ನ ಶಸ್ತ್ರವಾಗಿಸ್ಬೇಕಾಗ್ತದ. ನಾನು ನನ್ನ ರೈತನನ್ನ ಭೂಮಿ ಪುತ್ರ ಅಂತ ಕರಿತೇನೆ. ಭೂಮಿ ಪುತ್ರ ಅದಕ್ಕೂ ಕೂಡ ಇದೇ ಕಾರಣ ಆಗೈತಿ. ವಾಮನ ಬಲಿಯವರ ಸಂಘರ್ಷದ ಸ್ಮರಣೆ ಅವ್ರಿಗಿರಬೇಕು. ಇರದಿದ್ರ ಇರೋ ಹಂಗ ನೋಡ್ಕೋಬೇಕು. ಯಾಕಂದ್ರ ಹಿಂದೂಸ್ತಾನದ ಇಡೀ ಇತಿಹಾಸ ಜಾತಿ ಒಳಗಳ್ತಾಗ್ಯದ. ಅಂದ್ರ ಭೂಮಿ ಪುತ್ರನ ಇತಿಹಾಸವೂ ಹೌದು. ಅಂದ್ರ ಆವಾಗ ಎಲ್ಲಾ ಇತಿಹಾಸಗಳು ಸಂಘರ್ಷಗಳಾಗಿರ್ತವೆ. ಆಗ ಎಲ್ಲ ಪರಿವರ್ತನೆಗಳು ಆ ಸಂಘರ್ಷದಿಂದ ಹುಟ್ಟಿದವುಗಳಾಗಿರ್ತವೆ. ಅಂದ್ರೆ ಕ್ರಿಸ್ತನು ಕೂಡ ಭೂಮಿ ಪುತ್ರನಾಗಿದ್ದ. ಗೋಲ್ಯವರ ಇತಿಹಾಸದ ಕಡೆ ಗಮನ ಹರಿಸದ ಮಾತ್ರ ಕಾಯಮ್ಮಾಗಿ ಹಿಂದುಳಿಯುವುದನ್ನ ಪರಿಸ್ಥಿತಿನೇ ಎದುರಾಗ್ತೈತಿ. ಮತ್ತೆ ನೋಡ್ರಿ, ಈ ಧರ್ಮದ ಮೇಲೆ ಹಲ್ಲೆ ನಡೆಸೋದಂದ್ರೇನು? ಅದನ್ನ ಸಂಪೂರ್ಣವಾಗಿ ನಷ್ಟಗೊಳಿಸೋದಂತಲ್ಲ. ಆ ಧರ್ಮವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಮತ್ತೆ ಅದನ್ನ ಆಧುನಿಕಗೊಳಿಸಲು ಬರುವಂತಾಗಬೇಕು ಅಂತ ಇರ್ತೈತಿ. ಮತ್ತು ಯಾವ ಜನ ಈ ಧರ್ಮದ ಮೇಲಿನ ಹಲ್ಲೆಯನ್ನ ನಿಷಿದ್ಧ ಅಂತ ಭಾವಿಸ್ತಾರೋ ಅವರಿಗೆ ಭವಿಷ್ಯ ಇಲ್ಲ. ಕಾಯಮ್ಮಾಗಿ ಹಿಂದುಳಿಯುವತನದ ಪರಿಸ್ಥಿತಿ ಒಳಗನ ಉಳಿಬೇಕಾಗ್ತೈತಿ. ಇರ್ಲಿ, ಹೆಂಗನಿಸ್ತು ನಮ್ಮ ಮೊದಲ ಬರವಣಿಗೆ? ಸ್ವರ ಸ್ವಲ್ಪ ಮ್ಯಾಲಿನ ಹಚ್ಚದಂಗೆ. ಬಾಪು ಸಾಹೇಬ್ರ ಅದ ತಾನ ಉದ್ದೇಶ ಆಗೈತಿ. ಮಂದಿ ತುಸು ಬಲಪಡಿಸಿ ಎಚ್ಚರ ಆಗ್ಬೇಕಾಗ್ತದ. ಈ ಸಮಾಜ ಕುಂಭಕರ್ಣನ ಮನೆಗೆ ಬಿಟ್ಟಾದ. ಬೇಕಾದ್ರು ಅಂತಂದ್ರ ಶಂಖ ಊರಲೇಬೇಕು. ಅಲ್ಲ, ನೀವು ಗುಲಾಮ್ಗಿರಿ ಒಳಗ ಹಿಂದೂ ಧರ್ಮವನ್ನ ಟೀಕಿಸ್ತಿದ್ದೀರಿ, ಅಲ್ಲ. ಮತ್ತ ಬ್ರಾಹ್ಮಣರನ್ನ ನಿಮ್ಮ ತಪ್ಪನ್ನ ಪ್ರಶ್ನೆ ಮಾಡ್ತೀರಿ. ತಡೀರಿ, ನನ್ನ ಟೀಕೆ ಹಿಂದೂ ಧರ್ಮದ ಮ್ಯಾಲಲ್ಲ ಮತ್ತ ಬ್ರಾಹ್ಮಣರ ಮ್ಯಾಲೂ ಅಲ್ಲ. ಟೀಕೆ ಇರೋದು ಬ್ರಾಹ್ಮಣ್ಯರ ಮೇಲೆ. ಸರಿ, ಅದೇನಾಗಿರ್ಲಿ ಬಿಡಿ. ಆದ್ರೂ ಸ್ವರ ಸ್ವಲ್ಪ ಕೆಳಗಿರ್ಲಿ ಅಂತ ನನಗೆ ಹೇಳೋದಿತ್ತು ನೋಡಿ. ಅದೇ ಸಾಹೇಬ್ರ, ನೀವು 1857ರ ಬಂಡಾಯದ ಬಾಬತ್ತಿನೊಳಗ ಇಷ್ಟು ಶಾಂತರಾದ್ರಿ ಅದು ಹ್ಯಾಂಗ ಅಂತ. ಅಲ್ರಿ, ಆ ಬಂಡಾಯದ ಪರಿಣಾಮವನ್ನ ಬ್ರಿಟಿಷ್ ಸರ್ಕಾರ ನೀಡೋದ್ರಲ್ಲಿ ಇತ್ತು ಎಂಬುದು ಸ್ಪಷ್ಟ ಇತ್ತು. ರಾಷ್ಟ್ರಭಕ್ತಿ ಎಂಬುದು ನಮಗ ಅರ್ಥವಾಗೈತಿ. ಅದಕ್ಕಂತ ಆ ವಾಸುದೇವ ಬಲವಂತ ಫಡ್ಕೆಯವರಿಗೆ ನಾನು ಯಾವಾಗಲೂ ಸಹಾಯವನ್ನ ಮಾಡೀನಿ. ಆಗ 4 ಜನ ಬಿಲ್ಲರನ್ನ ಸೇರಿಸಿ ಕೋಲು ಮಲ್ಲಕಂಬ ಕಲ್ತು ಬ್ರಿಟಿಷ್ ಆಳ್ವಿಕೆಯ ಅಂತ್ಯ ಹೇಳಲು ಸಾಧ್ಯ ಅಂತ ನನಗನ್ಸೋದಿಲ್ಲ. ಇರ್ಲಿ, ಅದಿರ್ಲಿ. ಆದ್ರೆ ಯಾರ್ದೋ ಇರಲಿ, ಅವರ ರಾಷ್ಟ್ರ ಪ್ರೇಮದ ಮೇಲೆ ಹಲ್ಲೆ ನಡೆಸಿದ್ದೇನೆ. ನೀವು ಹೇಳ್ರಿ, ತಿರುಗಿ ನನಗೆ ಹೇಳ್ರಿ. 1822ರಿಂದ 1846ರ ಕಾಲಾವಧಿ ಒಳಗ ಮಹಾರಾಷ್ಟ್ರದೊಳಗ ರೈತರಾದ ಎಷ್ಟೋ ಬಂಡಾಯಗಳು ಜರುಗುದು. ಏನಾತು? ಬ್ರಿಟಿಷ್ ಸರ್ಕಾರ ಅವೆಲ್ಲವನ್ನ ಮುಗಿಸಿತು. ಹೌದಾ? ಅದ ಸ್ಥಿತಿ ಈ 1857ರ ಬಂಡಾಯದ್ದು ಆಯ್ತು. ಮತ್ತೆ ನೋಡ್ರಿ, ಈ ಆಕಳ ಕೊಬ್ಬ ಮತ್ತು ಹಂದಿ ಕಬ್ಬಿನ ವಿಷಯ ಕುರಿತು ಯಾವ ಸಮಾಜ ಬಂಡೇಳ್ತದನೋ ಅದನ್ನ ಮುರಿದು ಚೆಲ್ಲೋದು ಆ ಬ್ರಿಟಿಷ್ ಅಧಿಕಾರಕ್ಕೆ ಎಡಗೈ ಕೆಲಸ ಆಗೈತಿ. ಆದ್ರೂ ಪರಕೀಯರ ಆಳ್ವಿಕೆ ಆಯ್ತು. ಅದು ಉಳಿಯೋದಿಲ್ಲ ಸಾಗರೆ. ಒಂದು ಅದೇ ಕ್ಷಣ ವಿಚಾರ ಮಾಡಿ. ಬ್ರಿಟಿಷ್ ಅಧಿಕಾರ ಕುಸಿದು ಹೋಯಿತು ಅಂತಂದ್ರ ಯಾರು ರಾಜ ಆಗುವುದು? ದಿಲ್ಲಿಲಿ ಮೊಘಲರು, ಪುಣೆಯಲ್ಲಿ ಪೇಶ್ವೆಗಳು. ಅಂದ್ರ ಯಾರಿಂದ ನಮ್ಮ ಭಾರತೀಯ ಸ್ವಾತಂತ್ರ್ಯ ಲೋಪಗೊಂಡಿತೋ, ಪರತಂತ್ರದ ಕತ್ತಲ ಆವರಿಸಿತೋ ಅವರದ ಕೊರಳಲ್ಲಿ ರಾಜಸತ್ತೆಯ ಮಾಲೆ ಧರಿಸಬೇಕಾಗಿತ್ತು ಅಲ್ಲ. ಈ ಬಂಡೆತ್ತವರು ಅದನ್ನ ಮಾಡಕ್ ಕೊಟ್ಟಿದ್ರು ಅಂತ ಒಂಬತ್ತನಕ್ಕೆ ಹೊಡ್ತಾ ಬೀಳ್ತೈತಿ ಸಾಹೇಬ್ರೆ. ಮತ್ತೆ ಯಾವಾಗ್ಲೂ ಹೊಡ್ತಾ ಬೀಳಬಹುದು ಅಂತ ಹೇಳೋಕೇನು ಬೇಕಾಗಿರ್ಲಿಲ್ಲ. ಅಲ್ಲ, ಬಾಬು ಸಾಹೇಬ್ರ ಸಂಗಡ ಎಂತ ಹೊಸ ವಾದ ಶುರು ಹಚ್ಚಿರಿ ಅಂತೀನಿ. ಓಣಿಯ ಮೂಲಿ ತನಕ ನಿಮ್ ಧ್ವನಿನೇ ಕೇಳ್ಬರಕತ್ತಿತ್ತು. ವೈನಿ ಒಂದಾವಾಜ್ ಕೇಳ್ಬರ್ತಿತ್ತಲ್ಲ. ಆಗ್ಲಿ ಪಾರ್ಕೊಂಡು ಬರ್ಸ್ಕೊಂಡಿತ್ತು. ಮತ್ತ ತಾತ್ಯಾನ ಆಗಲ್ಲಿಂದನೂ ಹೇಳಿ ಕಟ್ಟಿದ್ದೆ, ಸ್ವರ ಸ್ವಲ್ಪ ಮ್ಯಾಲಿಂದ ಹಚ್ಚದಂಗ ಐತಿ. ಬಾಬು ಸಾಹೇಬ್ರ, ಏನೋ ಬರವಣಿಗೆ ಒಂದು ತುಸು ಜೋರಾಗೈತಿ ಅಂತ ಹೇಳ್ತಾ ನೀವು ನಮ್ಮ ಕುಟುಂಬದ ಸ್ವರದೊಳಗೆ ಸ್ವರ ಸೇರಿಸಿ ನಿರ್ಮಳರಾದ್ರಿಯಾ? ನಮಸ್ಕಾರ ಸರ್, ಬರ್ರಿ. ಏನು ಅಚಾನಕ್ ಬಂದ್ರಲ್ಲ? ಆ ಕೇಶವರಾವ ಹೋಗಲೇ ಗೊತ್ತಲ್ಲ, ಶುಕ್ರವಾರದ ಪೇಟೆ ಒಳಗಿನವ. ನಿಮಗ ನೆನಪಾಕಲ್ಲ, ಒಮ್ಮೆ ನಿಮ್ಮ ಮನೆ ಕರ್ಕೊಂಡು ಬಂದಿದ್ದೆ. 2 ವರ್ಷದ ಹಿಂದ ಅವನ ಸೋದರಿ ಕಾಶಿಬಾಯಿ ಮದುವೆ ಆದ. ಅವನೀಗ ಕಷ್ಟದೊಳಗ. ಅದೇನು ಹೊಸದಲ್ಲ, ಮುಂದ
ಮನೆಗೆ ಬರಕ ತಡ ಆಯ್ತು. ನಾನು ಅವಳನ್ನ ಕರ್ಕೊಂಡು ಬರ್ಬೇಕಂತೀನಿ. ಸರಿ, ಮತ್ತ ಅವಳ ಹೆರಿಗೆನು ಇಲ್ಲಿಯೇ ಮಾಡೋದು. ಇದನ್ನೆಲ್ಲ ಗಮನಿಸಿ ಒಂದು ವಿಚಾರನ ಮನ್ಸನಾಗ ಗಟ್ಟಿ ಮಾಡೀನಿ. ನಾವು ಹಿಂಗ ತೊಂದರೆಗೆ ಸಿಕ್ಕಂತ ವಿಧವೆಯರ ಸಲುವಾಗಿನ ಒಂದು ಆಶ್ರಮ ತೆರೆಯೋದು ಅಗತ್ಯ ಆದ ಅಂತ. ಶೂದ್ರಾತಿ ಶೂದ್ರರ ವಿಷಯ ಹ್ಯಾಂಗ್ ಮಹತ್ವವೋ ಹಂಗ ಈ ಅನಾಥ ಅಬಲೆಯರು ಕೂಡ ಮಹತ್ವದವರು ಅಲ್ಲೇನು? ಅವ್ರ ಮಕ್ಕಳು ನಮ್ಮ ಮಕ್ಕಳು ಅಲ್ಲೇನು? ಯಾಕ್ರಿ ನಾನು ಮಾತಾಡಿದ್ರಲ್ಲಿ ತಪ್ಪಾಯ್ತಾ? ಛೆ, ಎದಿ ತುಂಬಿ ಬಂತು. ಇಂಥ ಚಿಂತನೆ ಹೆಂಡತಿ ಇಂಥ ಜಾಣ ಮಾಡಿದ್ರೆ ನನಗೆ ದೊರಕಲ್ಲ ಅಂತ ಧನ್ಯತೆ ಅನ್ನಿಸ್ತು. ವಿಧವಾ ವಿವಾಹ ಮಾಡಬೇಕು ಅನ್ನೋ ಗಟ್ಟಿ ಅಭಿಪ್ರಾಯ ನಮ್ಮದು ಅದನ್ನ. ಆದ್ರ ಈಗ ಈ ಅನಾಥಾಶ್ರಮವನ್ನು ಆರಂಭಿಸೋಣ. ಹಾ, ಬಾಲ ಹತ್ಯೆ ಪ್ರತಿಬಂಧಕ ಗೃಹ ಅಂತ ಬೋರ್ಡ್ ತಯಾರಿಸಿ ಅದ್ರ ಮೇಲೆ ಇಲ್ಲಿ ಸುರಕ್ಷಿತವಾಗಿ ಹೆರಿಗೆ ಮಾಡಲಾಗುವುದು ಮತ್ತ ವಿಧವೆಯರ ಮಕ್ಕಳ ಕುರಿತು ಕಾಳಜಿ ವಹಿಸಲಾಗುವುದು ಅಂತ ಬರಿತೀನಿ. ಅಗತ್ಯವಾಗಿ ಮತ್ತ ಆ ಕಾಶಿಬಾಯಿ ಗೋಖಲೆ ಅವರ ಮಗುವಿನ ಸ್ವಾಗತವನ್ನ ಈ ವಾರ್ಯದಾಗ ಸಂತಸದಿಂದ ಮಾಡುವುದು. ಸತ್ಯದ ಅರಿವು ಸತ್ಯದ ಅರಿವು ಯಾರಿಗಾಗಿದೆಯೋ ಸತ್ಯದ ಅರಿವು ಯಾರಿಗಾಗಿದೆಯೋ ಅವರು ಯಾರನ್ನು ನೋಯಿಸದವರು ಅವರು ಯಾರನ್ನು ನೋಯಿಸದವರು ಸತ್ಯದ ಅರಿವು ಯಾರಿಗಾಗಿದೆಯೋ ಕಾಯ ವಾಚ ಮನದಿಂದ ಬ್ರಾಹ್ಮಣರಾಗದವರು ಕಾಯ ವಾಚ ಮನದಿಂದ ಬ್ರಾಹ್ಮಣರಾಗದವರು ಶ್ರೇಷ್ಠತ್ವವನ್ನು ಶೂದ್ರರಿಗೆ ತೋರದವರು ಶ್ರೇಷ್ಠತ್ವವನ್ನು ಶೂದ್ರರಿಗೆ ತೋರದವರು ಸತ್ಯದ ಅರಿವು ಯಾರಿಗಾಗಿದೆಯೋ ಇಂಥ ಮಾನವ ಇಂಥ ಮಾನವ ಗುಣವಂತವುದೋ ಇಂಥ ಮಾನವ ಗುಣವಂತವುದೋ ಇವರ ಸಂಘವಿರಲೆಂದು ಜ್ಯೋತಿ ಹೇಳಿದ ಇವರ ಸಂಘವಿರಲೆಂದು ಜ್ಯೋತಿ ಹೇಳಿದ ಸತ್ಯದ ಅರಿವು ಯಾರಿಗಾಗಿದೆಯೋ ಸತ್ಯದ ಅರಿವು ಯಾರಿಗಾಗಿದೆಯೋ ಸತ್ಯ ಅರಿವು ಯಾರಿಗಾಗಿದೆಯೋ 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 ಗೆಳತಿಯರೇ, ಸಾವಿತ್ರಿಬಾಯಿ ಮತ್ತು ಜ್ಯೋತಿಬಾ ಸೇರಿ ಅನಾಥಾಶ್ರಮ ತೆರೆದರು. ಕಕ್ಕುಲಾತಿ ಎಂಬ ದೊಡ್ಡ ಗುಣ ಅವರಲ್ಲಿತ್ತು. ಇವಳೆ ಸಹಜವಾಗಿನ ಕೊನೆಗೆ ಒಂದು ವಿಚಾರ ನೆನಪಾತು. ಹೇಳೇನು? ಹೇಳಿ. ಜ್ಯೋತಿಬಾ ಸಾವಿತ್ರಿಗೆ ಮಕ್ಕಳಿರ್ಲಿಲ್ಲ. ಹಾ, ಅವರ ಮನೆ ಮಂದಿ ಅವರಿಗೆ ಮತ್ತೊಂದು ಮದುವೆ ಮಾಡಿಕೊಳ್ಳಕ್ ಒತ್ತಾಯ್ತಂತ. ಹಾಗೇನು? ಈ ಆಗ್ರಹ ಅವರನ್ನು ದುಃಖಕ್ಕೀಡು ಮಾಡಿತು. ಇಂಥ ಯೋಚನೆ ಕುರಿತು ಅವರಿಗೆ ಕೋಪವೇ ಇತ್ತು. ಅಪ್ಪ ಜ್ಯೋತಿ ಕೇಳಿ ಅದ ಹಂಗಲ್ಲ ಜ್ಯೋತಿ. ಅದ ಯಾಕೆ ಮತ್ತೆ ಕೇಳಿದ್ರೆ ನೀನು ಒಂದು ವೇಳೆ ಒಂದು ಜೋಡಿಗೆ ಮಕ್ಕಳು ಆಗ್ಲಿಲ್ಲ ಅಂತಂದ್ರ ಸ್ತ್ರೀ ಒಬ್ಬಳಿಗೆನ ಬಂಜತನದ ಆರೋಪ ಮಾಡೋದು ನಿರ್ಧಾರ ಕೃತ್ಯ ಆಗೈತಿ. ಹಂಗಲ್ಲ ಅವರ ಗಂಡನೊಳಗ ಬಂಜತನದ ದೋಷಗಳು ಇರೋದಿಲ್ಲೇನು? ಆ ಪರಿಸ್ಥಿತಿ ಒಳಗ ಆ ಮಹಿಳೆ ನಾನು ಬೇರೆ ಗಂಡನನ್ನ ಮಾಡಿಕೊಳ್ಳುವೆ ಅಂತಂದ್ರ ಅವರ ಗಂಡನಿಗೆ ಹೆಂಗ ಅವಮಾನ ಅನಿಸ್ತದ ಹಂಗ ಆ ಮಹಿಳೆಗೂ ಅನಿಸ್ಬೋದಲ್ಲ. ಆಗ ನಾನು ಎರಡನೇ ಹೆಂಡತಿ ಅಂದ್ರ ಸವತಿ. ಆ ಸವತಿಯನ್ನ ನಾನು ತರೋದಾದ್ರ ಸಾವಿತ್ರಿಯು ಕೂಡ ಎರಡನೇ ಗಂಡನ್ನ ತಂದ್ರೆ ನಿಮಗೆ ನಡೀತದೇನವಾ? ಆ ಜ್ಯೋತಿ ಅಪ್ಪ ಅಪ್ಪ ವಾಹ್ ವಾಹ್! ಬಂಧುಗಳ, ಈ ಘಟನೆ ಸಾಧಾರಣ 1868ನೇ ಸಾಲಿನದು. ಅಂದ್ರ ಇವತ್ತಿಗೆ ಅಂದಾಜು
ಇಲ್ಲ ನಾಳಿ ನಾನಾ ನಿಮ್ ಕಡೆ ಬರ್ಬೇಕಲ್ಲ ಅಂತ ಅನ್ಕೊಂಡಿದ್ದೀನಿ. ರೀತಿ ಪ್ರಕಾರ ಕೇಳಿದ್ರೆ ನಿಮ್ಮ ಎರಡನೇ ವಿವಾಹದ ಬಳಿಕನ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಅದೇನು ಕೂಡಿ ಬರಲಿಲ್ಲ, ಕಾಲು ಹಿಂಜರಿದು. ರಾವ್ ಸಾಹೇಬ್, ನಿಮ್ಮ ಜೊತೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಮಹಾದೇವರಾವ್ ಗೋವಿಂದ ರಾನಡೆ ಇವತ್ತ ಮಹಾರಾಷ್ಟ್ರದೊಳಗ ನಿಮಗೆ ಸರಿಸಾಟಿಯಾದ ಚಿಂತಕ ಮತ್ತೊಬ್ಬರಿಲ್ಲ. ನನ್ನ ನೇರ ಮತ್ತೆ ತೀಕ್ಷ್ಣ ಮಾತುಗಳಿಗೆ ಕ್ಷಮೆ ಇರಲಿ. ಆದ್ರೆ ನಾನು ಮಾತಾಡ್ತಾ ಇರೋದು ನಿಮ್ಮ ಮರು ಮದುವೆಯ ಪ್ರಸಂಗದ್ದು. ಸಮಾಜ ಸುಧಾರಣೆ ಒಳಗ ಕೂರದೆ ಇರೋದು ನಿಮ್ಮ ಕೈಯಿಂದ ಘಟಿಸು ರಾವ್ ಸಾಹೇಬ್. ಏನು ನೆನಪಿಲ್ಲ ಜೊತೆ. ಆದ್ರ ಹುಡುಗಿ ವಯಸ್ಸಿನೊಳಗೆ ಚಿಕ್ಕವಳ ಆ ಕುರಿತು ನಮ್ಮ ವಯಸ್ಸಿನಲ್ಲಿ ಚಿಕ್ಕವಳು ರಾವ್ ಸಾಹೇಬ್, ನಿಮ್ಮೆದುರು ಅದಿನ್ನೂ ಕೂಸು. ಕೇವಲ 11 ವರ್ಷದ ಪೋರಿ ಸಂಗಡ ಲಗ್ನ ಮಾಡ್ಕೊಂಡ್ರಿ. ಗೋವಿಂದರಾವ್ ಫುಲೆ ಸಿಟ್ಟಾದ್ರ ಜ್ಯೋತಿಬಾ ಮನಿ ತ್ಯಾಗ ಮಾಡ್ತಾರ. ಗೋವಿಂದರಾವ್ ರಾನಡೆ ಸಿಟ್ಟಾದ್ರ ಮಹಾದೇವರಾವ್ ತತ್ವ ಬಿಡ್ತಾರ. ರಾವ್ ಸಾಹೇಬ್, ನೀವು ನಮ್ಮ ಚಳುವಳಿಯ ಆಧಾರ ಸ್ತಂಭರಾಗಿದ್ದೀರಿ. ನಿನ್ನೆನ ಕೆಲವು ಅಡ್ನಾಡಿಗಳಿಗೆ ಬ್ರಾಹ್ಮಣ ಮತ್ತು ಬ್ರಾಹ್ಮಣವಾದ ಇವುಗಳ ನಡುವಿನ ವ್ಯತ್ಯಾಸವನ್ನ ತಿಳಿಸಿ ಹೇಳ್ತಿದ್ನಿ. ಅಲ್ಲ ಜ್ಯೋತಿರಾವ್, ನಿಮ್ಮ ಉದಾಹರಣೆ ಕೊಟ್ಟಿದ್ನಿ ರಾವ್ ಸಾಹೇಬ್. ನಿಮ್ಮ ಉದಾಹರಣೆ ಈಗಲೂ ಕೊಡಬಹುದು. ನೀವು ನಮ್ಮ ಆಧಾರ ಸ್ತಂಭರಾಗಿದ್ದೀರಿ. ಆ ಕಂಬ ಅಳಗಾಡ್ತೈತಿ, ಆಗ ಸಿಟ್ಟು ಬರೋದಿಲ್ಲ. ರಾವ್ ಸಾಹೇಬ್, ಕೆಡಿಸ್ತೈತಿ. ಮಾತಿಗಿಂತ ಕೃತಿ ಮುಖ್ಯ ಅನ್ನೋ ವೇದವಾಕ್ಯ ಬಿಟ್ರ ನಮ್ಮ ಚಳವಳಿಗೆ ಭವಿಷ್ಯವಿಲ್ಲ. ಅಲ್ಲ ಜ್ಯೋತಿರಾವ್, ಹೆಚ್ಚು ಕಮ್ಮಿ ಮಾತಾತು, ಕ್ಷಮ ಮಾಡಿ ಬರ್ತೀನಿ. ಜ್ಯೋತಿ ಜ್ಯೋತಿ ಬಾರ ನಮ್ಮ ಸಂಘಟನಾ ಮಂದಿ ಎಲ್ಲ ಸೇರಿ ಒಂದ್ ನಿರ್ಣಯಕ್ಕೆ ಬಂದಿವ್ರಿ. ಹಾ. ಯಾವ್ದೋ ಪಂಡಿತರ ಇದೇನು ಕಾರ್ಯಕರ್ತರ ಸಭೆನ ಲಗುನ ಮುಗಿಸಿದ್ರಿ? ಏನಾಯ್ತು? ಜಾತಿಯ ವಿರೋಧಕ, ಜಾತಿ ಕುಲದ ಭಾವನೆಯ ಬಲಿ, ಜ್ಞಾನಿ ಜ್ಞಾನದ ಬಲಿ. ಅಲ್ಲ, ಆ ವಿಷ್ಣು ಪಂತ ಪಂಡಿತರ ಹೆಸರನ್ನ ಸಭೆಯಲ್ಲಿ ಸೂಚಿಸಿದೆ. ಇತರರು ಸೂಚಿಸಿದ್ರು ಮುಂದೆ ಏನ್ ಮಾಡಬೇಕು ಎಂಬುದನ್ನ ನಿರ್ಧರಿಸೋದಕ್ಕಾಗಿ. ಆದ್ರ ಈ ಪಂಡಿತ ಅನ್ನೋ ಹೆಸರಿನ ಬಗ್ಗೆನೇ ಸಂಶಯ. ಈ ಜಾತಿ ವ್ಯವಸ್ಥೆ ಅನ್ನೋದು ಇಂಥ ಗೂಟ ಹೊಡೆದು ಬಿಟ್ಟಿದೆಯಲ್ಲ, ನಮಗ ನಮ್ಮವ್ರು ಯಾರು ಮತ್ತು ಬ್ಯಾರೆಯವರು ಯಾರು ಎಂಬುದು ಯಾರಿಗೂ ತಿಳಿಯಲಾಗೈತಿ. ಸಾವಿತ್ರಿ, ನಮ್ಮ ಭಾಷೆ
ಭಾಷೆನ ಯಾರಿಗೂ ಅರ್ಥವಾಗದಂಗಾಗೈತೆ ಅನ್ನುವಂತ ಪ್ರಶ್ನೆ ಕಾಡ್ತದ. ಜನ ಸತತ ಸತತ ಈ ಬ್ರಾಹ್ಮಣವಾದ ಇವುಗಳ ಒಳಗ ಗೊಂದಲ ಸೃಷ್ಟಿಸ್ತಾನ ಇರ್ತಾರ. ನಾ ಮಾತಾಡಿದ್ದು ಯಾಕೆ ಅವರಿಗೆ ಬೋಧನೆ ಆಗೋದಿಲ್ಲ ಅಂತ. ಎಲ್ಲರಿಗೆ ಘೋಷಣೆಗಳು ಪ್ರಿಯ ಆಗ್ಯಾವ. ಈ ಕೆಲಸ ಕಾರ್ಯದ್ದು ಕಡಿಮೆ ಏನಾಗೋದೈತಿ. ನನ್ನ ನಂತರ ಏನಾದೀತು ಅಂತಲೂ ಭಯ ಅನ್ಸೋದಿಲ್ಲ ಸಾವಿತ್ರಿ. ನೀನಿದ್ದಿ, ನನ್ನ ವಾರಸುದಾರಳಾಗಿದ್ದಿ. ಆದ್ರ ನಿನ್ನ ನಂತರ ಏನಾದೀತು ಎಂಬ ಪ್ರಶ್ನೆ ಕಾಡ್ತದ. ನಮ್ಮ ಯಶವಂತನೊಳಗ ಸಾಕಷ್ಟು ಅರಿವಿಲ್ಲ. ಈ ಜಾತಿಯ ರಾಜಕಾರಣ ಅಂತಂದ್ರ ಜಾತಿಯ ವಿರುದ್ಧ ರಾಜಕಾರಣ ಅನ್ನೋ ಭಾವನೆ ಬಹುತೇಕದಾಗ್ಯದ. ಮತ್ತ ಅವರವರು ತಮ್ಮ ಜಾತಿ ಸಂಭಾಳಿಸಿ ಬೇರೆ ಜಾತಿಯ ವಿಷಯದೊಳಗ ಧೈರ್ಯ ತೋರಿಸ್ತಾರ. ಸಾವಿತ್ರಿ, ನನಗೆ ಈ ವಾತಾವರಣದ ಕುರಿತ ಭಯ ಅನ್ಸಲಕತ್ತೈತಿ. ಈ ಜ್ಯೋತಿಗೆ ಇಲ್ಲಿತನ ಯಾವುದು ಎಂಥದ್ದು ಭಯ ಅನ್ಸಿರ್ಲಿಲ್ಲ. ಈ ಅಂತರ್ಗತ ಗೊಂದಲದ್ದು ಮಾತ್ರ ಭೀತಿ ಅನ್ಸಲಕತ್ತೈತಿ. ಇಷ್ಟೊಂದು ನಿರಾಶರಾಗೋದು ಯಾತಕ್ಕಾಗಿ ಅಂತೀನಿ. ಸತ್ಯ ಶೋಧನೆಯ ಮಾರ್ಗಗಳು ಬಹಳ ದುರ್ಗಮ ಆಗ್ಯಾವ. ಮಲೆನಾಡಿನ ಬೆಟ್ಟಗಳಂಗ ಹೊಸ ತಳಪಾಯ ಹಾಕೋದಂದ್ರ ಅದೆಷ್ಟು ಕಿರಿಕಿರಿ ಆಗುತ್ತಾವ ಅನ್ನೋದನ್ನ ನೋಡ್ತಾನೆ ಇದ್ದೀವಲ್ಲ. ಪ್ರಗತಿಯ ಎಲ್ಲ ಕ್ರಿಯೆಗಳು ನಿಧಾನವಾಗಿ ನಡೀತವೆ. ಸುಧಾರಣಾ ಕಾರ್ಯಗಳು ಹಿಂಗ ಹೆಜ್ಜೆ ಹೆಜ್ಜೆಗೂ ಸಾವಕಾಶ ನಡೆಯುವಂತವು. ಹಿಂಗ ನೀವೊಮ್ಮೆ ನಮ್ಮ ಮನೆಯೊಳಗಿನ ನೀರಿನ ತೊಟ್ಟಿಯನ್ನ ಅಸ್ಪೃಶ್ಯರಿಗೆ ಕೊಟ್ಟಾಗ ಅಂದಿದ್ರಿ ಅಲ್ಲ? ನಿಮ್ಮ ಮಾತುಗಳನ್ನ ಆಲಿಸಿ ಬಹುಶಃ ಅವ್ರೇನಾದ್ರೂ ಮಾಡಬಹುದು. ಹಾದಿನ ಕಾಯೋಣ. ಸಾವಿತ್ರಿ, ಇಂಗ್ಲಿಷ್ನೊಳಗ ಹೇಳೋದಾದ್ರ ಯು ಆರ್ ಮೈ ಲೀಡರ್ ನಾ, ಮೈ ಮಾಸ್ಟರ್. ಹಾ, ಅರೆ ಜಮದಾಡೆ ಅಣ್ಣ, ಬರ್ರಿ ಒಳಗ. ಯಾರು? ಓ, ಜಮದಾನೆ ಅಣ್ಣ. ಯಾವುದು ಹಜಾಮತಿ ಮಾಡೋರು? ಕಾಶಿಬಾಯಿತು ಮನೆಗಳಲ್ಲ ಅಗೋಬಾಯಿ ಅವ್ರದ್ದು ತೆಲಿಗೋಸದಿತ್ತು. ನೋಡ್ದಿ, ಇದು ಹಿಂಗಾಯ್ತಿ. ಎಲ್ಲರೂ ತಮ್ಮ ತಮ್ಮ ಅನುಕೂಲ ಅನುಸರಿಸ್ಕೊಂಡು ಸ್ವಂತ ಕುದುರೆನ ಓಡಿಸ್ತಾನ ಇರ್ತಾರ. ಜಮದಾನೆ ಅಣ್ಣ, ಆ ಭಟ ಬ್ರಾಹ್ಮಣರಿಗೆ ಎಂದು ತಿಳಿಬೇಕೋ ಅದು ತಿಳಿದೀತು. ಆದ್ರೆ ನೀವು ಈಗ ಮುಂದಾಳ ತೋರಿಸ್ಬೇಕಪ್ಪ. ಯಾವುದಕ್ಕೆ? ಅರೆ, ಆ ಹಾರೋರಿಗೆ ಅವರ ವಿಧವರ ಕೇಶ ಮುಂಡನ ಮಾಡೋದಿದ್ರ ಅವ್ರು ಮಾಡ್ಲಿ. ಆದ್ರೆ ನೀವು ಅದನ್ನು ವಿರೋಧಿಸಬೇಕು. ನೀವು ಅನ್ಬೇಕು, ನಿಮ್ಮ ವಿಧವೆಯರ ಕೇಶ ಮುಂಡನ ಮಾಡೋದ ಇದ್ರ ತಗೊಳ್ಳಿ ಕೈಯಾಗ ಚೌರ ಕತ್ತಿ ಬೋಳಿಸ್ರಿ. ಸ್ನೇಹಿತರೆ, ಇಲ್ಲಿ ಒಂದು ತಾರೆ ಕ್ಷಣ ನಿಲ್ಲೋಣ. ಈ ಜ್ಯೋತಿರಾವ ಮತ್ತು ಜಮದಾಡೆಯವರ ಸಂವಾದವು ಕೊಳ್ಳಲ ಮತ್ತ ಅಲ್ರಿ, ಇದಂತೂ ಚೊಕ್ಕ ಸೊಂಪು ಕೂಡ ತಯಾರಿಯಾಗಿತ್ತು. ವಿಧವೆಯರ ಕೇಶಮುಂಡನದ ವಿರುದ್ಧ ಸಾರಿದ ಪುಣೆಯೊಳಗಿನ ಮೊದಲನೇ ಕ್ಷೌರಿಕರ ಸಂಪು. ಈ ಹರತಾಳವನ್ನ ಪುಣೆಯ ಸ್ಥಳೀಯ ಪತ್ರಿಕೆಗಳು ಕಡೆಗಣಿಸಿದವು. ಆದರೆ ಲಂಡನ್ನಿನ
ಬದುಕಿನುದ್ದಕ್ಕೂ ಚುಚ್ಚಿಕೊಳ್ಳುತ್ತದೆ. ಸತ್ಯ ಧರ್ಮವ ಮನ್ನಿಸಿದರೆ ಸರ್ವತಃ ಶಾಂತಿ ಲಭಿಸುತ್ತದೆ. ನೀತಿಯೇ ಧರ್ಮ, ಕುನೀತಿಯೇ ಅಧರ್ಮ ಎಂದ ಜ್ಯೋತಿ ಈ ಪ್ರಪಂಚ ಸಕಲ ಪ್ರಾಣಿಗಳಿಗೆ. ಪಡಬೇಡ ನೀ ಗರ್ವ, ಇದಕ್ಕೆ ಜಗದ ಕಲ್ಯಾಣಕ್ಕೆ ಸತ್ಯವನ್ನೇ ಬಳಸಿ ಸವೆಸುವುದಿದೆ ಈ ದೇಹವ. ಸತ್ಯದ ಶೋಧ, ಸತ್ಯ ಶೋಧನ. ಮತ್ತ ಅದಕ್ಕಂತನ ಸತ್ಯ ಶೋಧಕ ಸಮಾಜ, ಹೊಸ ಸಮಾಜ, ಹೊಸ ಚಿಂತನೆ, ಹೊಸ ಸಂಘಟನೆ. ಜಾತಿಯ ಸಂಘಟನೆ ಅಲ್ಲ, ಸಂಘರ್ಷದ ಸಂಘಟನೆ. ಜಾತಿ ಸಂಸ್ಥೆಗಳನ್ನ ಮುರಿದೊಗೆಯುವ ಸಂಘಟನಾ ಸತ್ಯ ಶೋಧಕ ಸಮಾಜ. ಸತ್ಯಶೋಧಕ ಸಮಾಜ. ಸತ್ಯಮೇವ ಜಯತೆ ಎಂಬುದು ನಮ್ಮ ವೇದವಾಕ್ಯ. ನಾವು ಮನುಷ್ಯರಿದ್ದೀವಿ, ಮತ್ತ ಜೀವಂತ ಮನುಷ್ಯರಾಗಿದ್ದೀವಿ. ಇತರ ಮರೆವು ತಮಗ ಆಗಕೂಡ್ದು, ಮತ್ತ ಬೇರೆಯವರಿಗೂ ಆಗಲು ಬಿಡಬಾರದು. ಜಾತಿ, ಈ ಧರ್ಮ, ಈ ಅಜ್ಞಾನಗಳ ಸಂಕೊಲೆಯಿಂದ ಎಲ್ಲಿಯ ತನ ನಾವು ಬಿಡಿಸಿಕೊಳ್ಳುವುದಿಲ್ಲವೋ, ಎಲ್ಲಿಯ ತನ ಅದರಿಂದ ಮುಕ್ತರಾಗುವುದಿಲ್ಲವೋ ಅಲ್ಲಿಯ ತನ ಪ್ರಗತಿ ಇಲ್ಲ. ಬ್ರಿಟಿಷ್ ಸರ್ಕಾರ ಶಿಕ್ಷಣದ ಅಧ್ಯಯನಕ್ಕಾಗಿ ಹಂಟರ್ ಸಾಹೇಬರ ಆಯೋಗದೊಳಗ ಒಂದು ಸಮಿತಿಯನ್ನ ನೇಮಿಸೈತಿ. ಆ ಸಮಿತಿಯೊಳಗೆ ನಾನು ಆಗ್ರಹದಿಂದ ಬೇಡಿಕೊಂಡಿದ್ದು ಏನಂದ್ರ, ಪ್ರಾಥಮಿಕ ಶಿಕ್ಷಣ ಕಡ್ಡಾಯವಾಗಬೇಕು, ಉಚಿತ ಮತ್ತೆ ಸಾರ್ವತ್ರಿಕವಾಗಬೇಕು. ಇಲ್ಲಿ ವ್ಯವಸಾಯ ಅಭಿಮುಖ ಮತ್ತು ಕೃಷಿ ಶಿಕ್ಷಣ ಇರಬೇಕು. ಈ ಶಿಕ್ಷಣ ಮಾತೃಭಾಷೆ, ದೇಶ ಭಾಷೆ ಮತ್ತು ಜಾಗತಿಕ ಭಾಷಾ ಸೂತ್ರದ ಆಧಾರ ಹೊಂದಿದ್ದಿರಬೇಕು. ಸ್ತ್ರೀಯರಿಗೆ, ಅಲ್ಪಸಂಖ್ಯಾತರಿಗೆ ಮತ್ತು ಶೂದ್ರಾತಿ ಶೂದ್ರರಿಗೆ ಶಿಕ್ಷಣ ನೀಡೋದ ಮೊದಲ ಆದ್ಯತೆ ಆಗ್ಬೇಕು. ಯಾಕಂದ್ರ ಎಲ್ಲಿಯ ತನ ನಾವು ಇವರನ್ನ ದುಃಖ ಮತ್ತು ದೈನ್ಯದಿಂದ ಮ್ಯಾಲೆತ್ತುವುದಿಲ್ಲವೋ ಅಲ್ಲಿಯ ತನ ನಮ್ಮ ಹೋರಾಟ ಕೊನೆಗೊಂಡಿತು ಅಂತ ಹೇಳಲು ಸಾಧ್ಯ ಇಲ್ಲ. ಇಷ್ಟು ಲಕ್ಷ್ಯದಲ್ಲಿಡ್ರಿ. ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಈ ಹೋರಾಟದೊಳಗ ದುಶ್ಚಟಗಳನ್ನ ಮತ್ತೆ ಅಂಧಶ್ರದ್ಧೆಯನ್ನ ತ್ಯಜಿಸೋದು ಕೂಡ ಅದನ್ನ. ಕೆಲವು ದಿನಗಳಾದ್ರೂ ಮದ್ಯ ಸೇವನೆಯನ್ನ ತ್ಯಜಿಸ್ರಿ. ಅದೇ ಹಣವನ್ನ ಗ್ರಂಥಗಳಿಗೆ ಮೀಸಲಿಡಿ. ಗ್ರಂಥ ಓದ್ರಿ, ಜನಭಾಷೆ ಸಂಪಾದಿಸ್ರಿ. ನಮ್ಮ ಹೋರಾಟ ವ್ಯಾಪಕ ಹಿತದಾಗೈತಿ. ಇವರು ನಾರಾಯಣ್ ಮೇಘಾಜಿ ಲೋಖಂಡೆ. ಇವರಂತೂ ಮುಂಬೈನೊಳಗ ಗಿರಣಿ ಕಾರ್ಮಿಕರ ಹೆಸರಿನ ಹೊಸ ಜನ ಸಮುದಾಯವನ್ನೇ ಸೃಷ್ಟಿಸಿದ್ರು. ಎಲ್ಲ ಶೋಷಿತರನ್ನ ಜೊತೆಗೆ ತಗೊಂಡು ಸಾಗಬೇಕು. ಕಾರ್ಮಿಕರ ಸಮಸ್ಯೆಗಳನ್ನ ಕೈಗೆತ್ತಿಕೊಳ್ಬೇಕು. ಶೂದ್ರರ ಪ್ರಗತಿ ಕಾರ್ಮಿಕರ ಸಂಘಟನೆ ಹೊರತು ಸಾಧ್ಯ ಇಲ್ಲ. ಆ ಶೂದ್ರಾತಿ ಶೂದ್ರರ ಪ್ರಗತಿಯ ಬೆಳಗಾಗಿದೆ ಈಗ. ನಾರಾಯಣ್ ಮೇಘಾಜಿ ಲೋಖಂಡೆ, ಈ ಅರುಣೋದಯವನ್ನ ನೀವು ತಂದುಕೊಟ್ಟಿರಿ. ದೊಡ್ಡ ಶ್ರೇಯಸ್ಸನ್ನ ನನಗೆ ನೀಡಬೇಡಿ ತಾಜಾ ಸಾಹೇಬ್ರ. ಮುಂಬೈನ ಈ ಶೋಷಿತರ ಬಗ್ಗೆ ಇಲ್ಲಿ ತನ ಯಾರಾದ್ರೂ ವಿಚಾರ ಮಾಡಿದ್ರೇನು? ಇದು ಬಹಳ ದೊಡ್ಡದ ಪರಿವರ್ತನೆ ಆಗ್ಯದ. ಪ್ರಾಂತೀಯ ಭಾಷೆಯನ್ನ ಕಟ್ಟಿಕೊಟ್ಟವ್ರು ನೀವು, ಹೊಸ ಹೋರಾಟದ ಪ್ರೇರಣೆಯನ್ನ ನೀಡಿದವರು ನೀವು. ಬರೋ ಎಲ್ಲಾ ಪೀಳಿಗೆಗಳು ತಮ್ಮ ಸ್ವಾರ್ಥದ ಆಚೆ ನಿಂತು ಸಮಾಜ ಹಿತದ ಪ್ರತಿಯನ್ನ ಕಾಯಂ ಆಗಿ ಸ್ವೀಕರಿಸಬೇಕು. ಕಾರ್ಮಿಕ ಮತ್ತು ರೈತರ ದುಸ್ಥಿತಿಯ ಸಮಸ್ಯೆಗಳೇನು ನಿಮ್ಮ ಅರಿವಿಗೆ ಬಂದಿವೆಯೋ ಅವುಗಳನ್ನ ಈ ನಮ್ಮ ಜನ ಅರಿಯಲು ಅನೇಕ ವರ್ಷಗಳೇ ಬೇಕಾಗಬಹುದು. ಜ್ಯೋತಿರಾವ್, ನೀವು ದಾರ್ಶನಿಕರಾಗಿದ್ದೀರಿ. ನಾರಾಯಣ್ ಮೇಘಾಜಿ ಲೋಖಂಡೆ ಅವರ ಭವಿಷ್ಯವಾಣಿ ಹಂಗ ಖರೇನ ಕಾರ್ಮಿಕರ ಚಳವಳಿ ಹೆಚ್ಚಿತು. ಮುಂಬೈ ಕಾರ್ಮಿಕರ ರಾಜಧಾನಿ ಆಯಿತು. ಜ್ಯೋತಿರಾವ್ ಫುಲೆ ಅಂದ್ರ ಭಾರತೀಯ ಕ್ರಾಂತಿಕಾರಿ ಹೋರಾಟದ ಅಭೂತಪೂರ್ವ ಪರ್ವನ ಹೌದು. ಮತ್ತೇನೇನು ಮಹತ್ವದ ವಿಚಾರ ಅಂದ್ರ ಜ್ಯೋತಿಬಾರ ನಂತರ ಸಾವಿತ್ರಿಬಾಯಿ ಅವರು ಸಹ
ಜೊತೆಯಲ್ಲಿ ಇನ್ನೂ ಅನೇಕರು ಸಮರ್ಥವಾಗಿ ಕೊಡುಗೆ ನೀಡಿದರು. ನಮ್ಮ ಕನ್ನಡ ಪ್ರದೇಶದ ವಾಸುದೇವ ಲಿಂಗೋಜಿ ಬಿರ್ಜೆ ಅವರು ಶಿಕ್ಷಣ ಹಕ್ಕು ಮತ್ತು ಪತ್ರಿಕೆಗಳ ಚಳುವಳಿಯನ್ನ ಧಾರವಾಡ ತನಕ ಕೊಂಡೊಯ್ದು ತಲುಪಿಸಿದರು. ಇಂಥ ಸಮಯದಲ್ಲಿ ಮನಸ್ಸಿನಾಗ ಬರೋದೇನು ಅಂದ್ರ, ಹುಲೆ ಎದ್ದಿದ್ರ ಸತ್ಯಶೋಧಕ ಸಮಾಜ ಇರ್ತಿರ್ಲಿಲ್ಲ. ಹೌದ್ರಿ, ಹುಲೆ ಇರ್ತಿದ್ರ ಸ್ತ್ರೀವಾದಿ ಚಳವಳಿ ಇರ್ತಿರ್ಲಿಲ್ಲ. ಹುಲೆ ಎದ್ದಿದ್ರ ಸರ್ವಧರ್ಮ ಸಮಭಾವ ಇರ್ತಿರ್ಲಿಲ್ಲ. ಬರೆಯಾದ ಇದಾ ಪುಲೆಯವರ ಚಿಂತನೆಗಳ ಹೊಸ ಬೆಳಕಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳವಣಿಗಾತು. ಜ್ಯೋತಿರಾಮರು ಹಚ್ಚಿದ ಸಮಾಜ ಕ್ರಾಂತಿಯ ಸಸಿಯನ್ನ ಡಾಕ್ಟರ್ ಬಾಬಾ ಸಾಹೇಬರು ಮಹಾವೃಕ್ಷವಾಗಿಸಿದ್ರು. ಆದ್ರ ಈ ಮಹಾವೃಕ್ಷಕ್ಕ ಕೀಟಬಾಧೆ ಆದಾಗ ನೋಡ್ಕೋ ಉಣಗಾಕಿ ನಮ್ದೈತಿ. ಹೌದು, ಜಾತಿಗಳ, ಧರ್ಮಗಳ, ಆರ್ಥಿಕ ಭೇದಗಳ ರಾಜಕಾರಣ ಬೆಳೀತಾ ಹೊರಟಿರೋ ಈ ಕಾಲಖಂಡದೊಳಗ ಜ್ಯೋತಿ ಸಾವಿತ್ರಿ ಅಂತ ವ್ಯಕ್ತಿಗಳು ನಮ್ಮ ವಿವೇಕಗಳಿಗೆ ದಾರಿ ತೋರಿಸೋ ಬೆಳಕಾಗ್ಯಾರ. ಇದರ ವಿಚಾರವನ್ನ ಕಳ್ಕೋಬಾರ್ದಂತ ನಮ್ಮ ಈ ಸತ್ಯ ಶೋಧಕ ಜಲ್ಸಾದ ಸೊಗಡನ್ನ ಪಸರಿಸಿದ್ದೀವಿ. ಆಗ ಈ ವಿಶ್ವರೂಪವನ್ನ ಶೂದ್ರಾತಿ ಶೂದ್ರರಿಗೆ ತೋರಿಸಿದ ಬಳಿಕ ಅವರಿಗೆ ಏನಿಸಿತು? ಇದರ ನೆನಪನ್ನು ಮಾಡಿಕೊಳ್ಳದ ಹೊರತು ವಿರೋಧಕ ಆಗುವುದಿಲ್ಲ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. ಸಮಾಜ ಕ್ರಾಂತಿಯು ನಮ್ಮಳು ಮೂಡಲಿ, ಸಮಾಜ ಕ್ರಾಂತಿಯು ನಮ್ಮಳು ಮೂಡಲಿ, ನುಡಿದಂತೆ ನಡೆಯುವ ಗುಣ ಬರಲಿ. ಸಮಾಜ ಕ್ರಾಂತಿಯು ನಮ್ಮಳು ಮೂಡಲಿ, ನುಡಿದಂತೆ ನಡೆಯುವ ಗುಣ ಬರಲಿ. ಮಹಾತ್ಮ ಫುಲೆಯ ಮಹಾತ್ಮ ಫುಲೆಯ ಸಾವಿತ್ರಿ ಮಾತೆಯ ಶೋಧದ ಸಾಧನೆ ಜಲಸಾನಿ. ಮಹಾತ್ಮ ಫುಲೆಯ ಸಾವಿತ್ರಿ ಮಾತೆಯ ಶೋಧದ ಸಾರವೇ ಜಲಸಾನಿ. ಸ್ವಾತಂತ್ರ್ಯ ಸಮತೆ ಬಂಧುತ್ವವೆಂಬುದು ಸರ್ವ ಜನರ ಮೌಲ್ಯ ನೆನಪಿರಲಿ. 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 ಜಲ್ಸಾ ಬೆಂಗಳೂರು. ಚಿದಂಬರ ರಾಯ್ಚೂರು, ಆರ್ಯ ಪುನೀತ್ ನಾಂದೇಡ್, ಪ್ರವೀಣ್ ಕುಮಾರ್ ಗಸ್ತಿ ಬೆಳಗಾವಿ, ಸಂಧ್ಯಾ ಅರ್ಕೆರೆ ಮಂಡ್ಯ. ಶಕೀಲ್ ಅಹಮದ್ ಬಿಜಾಪುರ, ಏಸು ಗದಗ, ಮಂಜುನಾಥ್ ಹಿರೇಮಠ್ ಹರಿಹರ, ನಾಗೇಶ್ ಉಡುಪಿ ಕುಂದಾಪುರ. ಉಮಾ ಕೋಲಾರ. ಗೌತಮ್ ಹೆಬ್ಬೂರ್. ಮಂಜುನಾಥ್, ಪುರುಷೋತ್ತಮ ನಗರ, ಇಂದಿ ನರೇಶ್ ರಾಯಚೂರು. ಸಂಗೀತ ಪುರುಷೋತ್ತಮ್ ಹಾಗೂ ಡಿಂಗ್ರಿ. ಬೆಳಕು ಪ್ರದೀಪ್ ವೈದ್ಯ ಹಾಗೂ ಮಂಜು. ನೇಪಥ್ಯ ಸಹಕಾರ ಕೃಷ್ಣಕುಮಾರ್ ಎಸ್ ರಾಥೋಡ್, ಚಂದ್ರ, ಲಕ್ಷ್ಮಣ.
ತಮ್ಮೆಲ್ಲರಿಗೂ ಸಹ ಜನಮನದಾಟದ ಪರವಾಗಿ ಧನ್ಯವಾದಗಳನ್ನ